ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬುಧಾಯ ನಮಃ. ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ. ನಮ್ಮ ಒಂದು ಜಾತಕದಲ್ಲಿ ಈ ಒಂದು ಸುಖಸ್ಥಾನ ಅಂತ ಒಂದು ಕರಿತೀವಿ. ಸುಖಸ್ಥಾನ ಪರಾಶರಕ್ಕೂ ಮತ್ತು ನಮ್ಮ ನಕ್ಷತ್ರನಾಡಿಗೂ ಒಂದು ಮನೆ ಸ್ವಲ್ಪ ವ್ಯತ್ಯಾಸದಲ್ಲಿರ್ತಕ್ಕಂಥದ್ದು. ಆ ಮನೆ ಅಂದರೆ 4ನೇ ಮನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 4ನೇ ಮನೆ ಒಂದು ರೀತಿ ಶಾಪವಾಗಿಯೂ ಒಂದು ರೀತಿ ವರವಾಗೂ ಬರ್ತಕ್ಕಂಥದ್ದು ತೋರಿಸುತ್ತೆ. ಮೊಟ್ಟ ಮೊದಲದಾಗಿ 4ನೇ ಮನೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮನೇಲಿರ್ತಕ್ಕಂಥ ಪರಿಸ್ಥಿತಿಗಳು, ಅಂದರೆ ವಸ್ತುಸ್ಥಿತಿ ಅಂತ ಹೇಳ್ಬೋದು. ನಮ್ಮಲ್ಲಿ ಏನೇನಿದೆ, ಫ್ರಿಡ್ಜ್ ಇದೆ, ಟಿ ವಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಒಳ್ಳೆ ಟೀ ಕುಡ್ ಹಾಸಿಗೆ ಇದೆ, ಚೇರೆಲ್ಲ ನಾವು ಟೀ ಕುಡ್ಡು, ಇವೆಲ್ಲ 4ನೇ ಮನೆ. ಯಾವ ಸಂದರ್ಭದಲ್ಲಿ ದಶಾಭುಕ್ತಿಗಳಲ್ಲಿ ನಿಮಗೆ 4ನೇ ಮನೆ ಬರ್ತಕ್ಕಂಥದ್ದು ಇರುತ್ತೋ ಆ ಸಮಯದಲ್ಲೆಲ್ಲ ಕೂಡ ನಿಮಗೆ ಈ ಫರ್ನಿಚರ್ ತೊಗೊಳ್ತಕ್ಕಂಥದ್ದು, ಮನೆಗೆ ಏನಾದ್ರು ಐಟಮ್ಸ್ ತೊಗೊಳ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಅದರಲ್ಲಿ ಎಸ್ಪೆಷಲಿ ಸುಖಾಸೀನ ಆಗಿರ್ತಕ್ಕಂಥದ್ದು, ಆಸೀನಗಳು. ಇದನ್ನು ಪರಾಶರದಲ್ಲಿ ಏನು ಮಾಡಿದ್ದಾರೆ, 4ನೇ ಮನೆ ಸುಖಸ್ಥಾನ ಅಂತ ಕೊಟ್ಟಿದ್ದಾರೆ. ಅದು ಸುಖಸ್ಥಾನ ಅಂತ ಬರೋದಿಲ್ಲ. ಅಲ್ಲಿ ನಮಗೆ ನೆಮ್ಮದಿ ಮತ್ತು ಆಸೆ ಆಕಾಂಕ್ಷೆಗಳು ಬರ್ತಕ್ಕಂಥದ್ದು 5ನೇ ಮನೆ. 4ನೇ ಮನೆ ಬಂದು ನಾವಿರ್ತಕ್ಕಂಥ ಸ್ಥಾನದಲ್ಲಿ ಬರ್ತಕ್ಕಂಥ ಆಸನಗಳು. 4ನೇ ಮನೆ ಬಂತಿತ್ತು ಅಂತಂದರೆ ಎಜುಕೇಷನ್ ಭಾಳ ಚೆನ್ನಾಗಿರುತ್ತೆ. ಅದು ವಿದ್ಯಾರ್ಥಿಗಳಿಗೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ 4ನೇ ಮನೆ ಬಂತು ಅಂತಂದರೆ, 4ನೇ ಮನೆ ಎಲ್ಲೋ ಕಡೆ ಬರ್ತಾ ಇದೆ ಅಂತಂದರೆ, ಅಲ್ಲಿ ಅವ್ರಿಗೆ ಕೆಲಸದ ಜಾಗದಲ್ಲಿ ಅನುಕೂಲ ಜಾಸ್ತಿ ಇರುತ್ತೆ, ವ್ಯವಸ್ಥೆಗಳು ಜಾಸ್ತಿ ಇರುತ್ತೆ, ಆದರೆ ಸಮಾಧಾನ ಇರೋದಿಲ್ಲ. ಎಲ್ಲ ಅನುಕೂಲ, ಆಫೀಸಲ್ಲೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ, ಬಟ್ ಟೆನ್ಷನ್ ಜಾಸ್ತಿ. 4ನೇ ಮನೆ. ಮಕ್ಕಳ ವಿಚಾರದಲ್ಲಿ 4ನೇ ಮನೆ ಮಕ್ಕಳಾಗೋಕ್ಕೆ ಬಿಡೋದಿಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ, ಪಂಚಮದಲ್ಲಿ ರಾಹು ಕೂತ್ಕೊಂಡ್ರೆ ಮಕ್ಕಳಾಗಲ್ಲ. ಆ ಕಾನ್ಸೆಪ್ಟ್ ಎಲ್ಲ ಫ್ಲಾಪ್ ಆಗಿದೆ. ಲಗ್ನದಿಂದ 5ನೇ ಮನೇಲಿ ಶನಿ ಕೂತ್ಕೊಂಡ್ರೆ ಮಕ್ಕಳಾಗಲ್ಲ. ಲಗ್ನದಿಂದ 5ನೇ ಮನೇಲಿ ಕೇತು ಕೂತ್ಕೊಂಡ್ರೆ ಮಕ್ಕಳಾಗಲ್ಲ. ಆ ರೀತಿ ಪರಾಶರದಲ್ಲಿ ಬರ್ತಕ್ಕಂಥ ಸಿಸ್ಟಮಲ್ಲಿ ಕಂಪ್ಲೀಟ್ಲಿ ರಾಂಗ್. ಎಲ್ಲೋ ಒಂದು ಕಡೆ 4ನೇ ಮನೆ ಅಥವಾ 4ನೇ ಮನೇಲಿ ಇರ್ತಕ್ಕಂಥ ಗ್ರಹನೇ ಮಕ್ಕಳ ವಿಚಾರದಲ್ಲಿ ನೆಗೆಟಿವ್ ಮಾಡ್ತಕ್ಕಂಥದ್ದು. ಇಲ್ಲಿ ಸುಖಸ್ಥಾನ ಅಂತ ಹೇಳ್ತಕ್ಕಂಥದ್ದು ನೆಗೆಟಿವ್ ಆಯ್ತು. ಇಲ್ಲಿ 4ನೇ ಮನೆ ಮಕ್ಕಳಾಗಿಲ್ಲ, ಸುಖಸ್ಥಾನ ಎಲ್ಲಿದೆ ಸರ್? ಸುಖ ಆಸೀನೆಗಳು ಅಂತ ತಗೊಳ್ಬೇಕಲ್ಲಿ. ಅದಕ್ಕೆ ಹೇಳಿದ್ದು ಸುಖ ಆಸೀನೆಗಳು 4ನೇ ಮನೆ. ಹಾಗೆ 4ನೇ ಮನೆ ಮದುವೆ ವಿಚಾರ ಬಂದಾಗ ಪ್ರೀತಿಯನ್ನು ಕಳ್ಕೊಳ್ತಾರೆ. ಮದುವೆಲಿರ್ತಕ್ಕಂಥ ಒಂದು ಸ್ವಾರಸ್ಯವನ್ನು ಕಳ್ಕೊಳ್ತಕ್ಕಂಥದ್ದು 4ನೇ ಮನೆ. ಬಲು ಮುಖ್ಯವಾಗಿ 4ನೇ ಮನೆ. 4ನೇ ಅಧಿಪತಿಯ ದಶಾ ನಡೀತಾ ಇದ್ದರೆ ಅಥವಾ ನಕ್ಷತ್ರದಲ್ಲಾದರೂ ಆಗಿ ಸಬ್ಲಾಡಲ್ಲಾದರೂ ಹಾಕಿ 4 ಬಂದಿದ್ದರೆ ಸಂಸಾರದಲ್ಲಿ ವ್ಯವಸ್ಥೆಗಳು ಜಾಸ್ತಿ ಇರ್ತಕ್ಕಂಥದ್ದು. ವ್ಯವಸ್ಥೆಗಳು ಅಂದರೆ ಏನು ಅರ್ಥ? ಫೆಸಿಲಿಟೀಸ್ ಜಾಸ್ತಿ ಇರ್ತಕ್ಕಂಥದ್ದು, ಆದರೆ ಭಾವನೆ ಇಲ್ಲದೆ ಇರ್ತಕ್ಕಂಥದ್ದು, ಎಮೋಷನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ಸಂಬಂಧಕ್ಕೆ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲ 4ನೇ ಮನೆ. ಮದುವೆ ಜೀವನದಲ್ಲಿ 4 ಅಂತ ಬಂದರೆ ಎಲ್ಲೋ ಒಂದು ಕಡೆ ತಾಯಿಯ ಒಂದು ಇನ್ಫ್ಲೂಯೆನ್ಸು ಅಥವಾ ಅತ್ತೆಯ ಇನ್ಫ್ಲೂಯೆನ್ಸು ಭಾಳ ಪ್ರಮುಖವಾಗಿ ಬಂದು ಅಲ್ಲಿ ಅವರು ವೈವಾಹಿಕ ಜೀವನ ಕೆಡತಕ್ಕಂಥದ್ದು ಇಲ್ಲಿ ಸೂಚ್ಯಾಂಕ ಆಗುತ್ತೆ. 4ನೇ ಮನೆ ದಶಾ ಅಥವಾ 4ನೇ ಮನೆಯಲ್ಲಿ ನಕ್ಷತ್ರ ಅಥವಾ 4ನೇ ಮನೆ ಸಬ್ಲಾಡ್ ಆಗಿರ್ತಕ್ಕಂಥ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ, ದಶದಲ್ಲಿ ಬಂದಾಗ ಹೆಚ್ಚು, ಭುಕ್ತಿಲಿ ಬಂದಾಗ ಅದಿರೋವರೆಗೂ ಸ್ವಲ್ಪ ಹೆಚ್ಚು,
ಅಂತರ್ಭುಕ್ತಿ ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು. ದಶಾ ಮೇನ್, ಅದ್ರ ಬಿಟ್ಟರೆ ಭುಕ್ತಿ ಸೆಕೆಂಡ್ ಇಂಪಾರ್ಟೆಂಟ್. ಅಂತರ್ಭುಕ್ತಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಅದಕ್ಕೆ ಹೇಳಿದ್ದು ಪರಾಶರ ಸಿಸ್ಟಮಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಗ್ರಹಗಳ ಪ್ಲೇಸ್ಮೆಂಟ್ ನಾವು ನೋಡಿಕೊಂಡು ಭವಿಷ್ಯ ನುಡಿಯೋಕ್ಕಾಗಲ್ಲ. ದಶಾ ಆದ್ಮೇಲೆ ಬಂದಿರತಕ್ಕಂಥ ದಶಾಭುಕ್ತಿ ಮೇಲೆ ಬಂದಿರತಕ್ಕಂಥ ವಿಚಾರಗಳೆಲ್ಲ ನಾವು ನೋಡಿಕೊಂಡು ಮಾಡ್ಕೋಬೇಕು. ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ 4 ಅಂತಿದ್ರೆ ನಿಮಗೆ ಒಳ್ಳೆ ಹಾಸ್ಪಿಟ್ಲ್ ಸಿಗುತ್ತೆ, ಮೆತ್ತನೆಯ ಹಾಸಿಗೆ ಕೊಡ್ತಾರೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನೋವಿರುತ್ತೆ, ಮೆತ್ತನೆ ಹಾಸಿಗೆ ಮೇಲೂ ಕೂಡ ಹಾಕೊಂಡು ಚುಚ್ತಾರೆ, ಕೈಗೆ ಹಾಕೊಂಡು. 4ನೇ ಮನೆ. ದೀರ್ಘಕಾಲದ ಅನಾರೋಗ್ಯ 4ನೇ ಮನೆ. ಲಾಂಗ್ ಟರ್ಮ್ 4th ಹೌಸ್. ಆಸ್ತಿ ವಿಚಾರದಲ್ಲಿ ಕೂಡ ಒಳ್ಳೆಯದು, ಆಸ್ತಿ ಸಿಗುತ್ತೆ, ಬಟ್ ನಿಮ್ದಲ್ವಲ್ಲ, ಇವತ್ತು ನಿಮ್ಮದು, ನಾಳೆ ಇನ್ಯಾರ್ದು. ಸೊ 4ನೇ ಮನೆ. ಸಾವಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮನೆಗಳು 5ನೇ ಮನೆಯೂ ಸೇರುತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ. 3ನೇ ಮನೆ 8ನೇ ಮನೆ ಅದು ಸಾವಿನ ತೋರಿಸಿದ್ರೆ ಮಾರಕ ಗ್ರಹ ಆಗಿರ್ತಕ್ಕಂಥದ್ದು 2, 7, ಅದ್ರ ಜೊತೆಗೆ 4 ಬಹಳ ಪ್ರಮುಖ. 4 ಅಂತಕ್ಕಂಥದ್ದು ಎಲ್ಲಿ ಹೋಗಿ ನಿಮ್ಮನ್ನು ಸುಟ್ಟಾಕ್ತಾರೆ, ಮನುಷ್ಯರನ್ನ, ನಿಮ್ಮನ್ನ ಅಲ್ಲ ನಮ್ಮನ್ನು ಸುಟ್ಟಾಕ್ತಾರೆ, ಅದಿದ್ದಿದ್ದೆ. ಎಲ್ಲಿ ಹೋಗಿ ಊಣಾಕ್ತಾರೆ ಆ ಜಾಗ ಅಲ್ಲಿ ಪೂರ್ವ ನಿಯೋಜಿತವಾಗಿ ಡಿಸೈಡ್ ಆಗಿರುತ್ತೆ, ಇವರು ಇಂಥ ಜಾಗದಲ್ಲೇ ಸಾಯಬೇಕು ಅಷ್ಟೇ. ಸಾಯೋದು ಜಾಗ ತೊಗೊಂಡೋಗಿ ಮಣ್ಣು ಮಾಡೋದು, ಅದು ಮಾಡೋದು, ಅದು ಬೇರೆ. 4ನೇ ಮನೆ ಬರ್ತಕ್ಕಂಥದ್ದು. ಸೊ ನೋಡಿ, ಈ 4ನೇ ಮನೆ, ಅದಕ್ಕೆ ಹೇಳಿದ್ದು 12 ಮನೆಗಳಲ್ಲೂ ವಿಶ್ಲೇಷಣೆಗಳು ಬೇರೆ ಬೇರೆ ಇರುತ್ತೆ. 7ನೇ ಮನೆ ಬರೀ ಮದುವೆಗೆ ತಗೋಬೇಡಿ ದಯವಿಟ್ಟು. 7ನೇ ಮನೇಲಿ ಆಗ್ರಹ ಇದ್ದಾನೆ, ಮಂಗಳ ಇದ್ದಾನೆ, ಮದುವೆ ಜೀವನ ಚೆನ್ನಾಗಿಲ್ಲ, ಅದಕ್ಕೆ ಎಷ್ಟೊಂದು 7ನೇ ಮನೇಲಿ ಎಷ್ಟೊಂದು ವಿಚಾರಗಳಿದ್ದಾವೆ. ವಿದೇಶಕ್ಕೂ 7ನೇ ಮನೆ ಬೇಕಾಗುತ್ತೆ. ನಾವು ಪಬ್ಲಿಕ್ ಲೈಫಲ್ಲಿ ಇರಬೇಕಾದ್ರೆ 7ನೇ ಮನೆ ಬೇಕಾಗುತ್ತೆ. ನಾವು ಹೇಗೆ ಸಂಪರ್ಕ ಮಾಡ್ತೀವಿ ಇನ್ನೊಬ್ಬರು ಇತರರ ಜೊತೆ 7ನೇ ಮನೆ ಬೇಕಾಗುತ್ತೆ. ನಮಗೆ ಇತರರು ನಮಗೆ ಯಾವ ಥರ ಇರ್ತಾರೆ ಅಂತ ನೋಡ್ತಕ್ಕಂಥದ್ದೆಲ್ಲ 7ನೇ ಮನೆ ಬೇಕಾಗುತ್ತೆ. ಸುಮ್ಮನೆ ಈ ಕಾಂಪೌಂಡರ್ ಹೇಳ್ತಕ್ಕಂಥ ಜ್ಯೋತಿಷದಲ್ಲಿ 7ನೇ ಮನೇಲಿ ಮಂಗಳ ಕೂತಿದ್ದಾನೆ, ಬರೀ ಮದುವೆಗೆ ಒಂದು 6 ಫಿಕ್ಸ್ ಮಾಡಿ ಅವ್ರ ಮಗುಗೆ ಮಲ್ಕೊಂಡ್ಬಿಡ್ತಾರೆ, ಅವ್ರ ಕೆಲಸ ಮುಗೀತು. ಇವರೆಲ್ಲ ಬರೋದು 3 ಕೆಲಸಕ್ಕೆ ನೋಡಿದ್ದೀನಿ. ಒಂದು ಮದುವೆ ಟೈಮಲ್ಲಿ 70% ಇವರು ಇನ್ವಾಲ್ವ್ ಆಗಿರ್ತಾರೆ. ನಾನು ಎಲ್ಲ ಕಡೆ ಈ ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡ್ತೀನಿ, ಮ್ಯಾಕ್ಸಿಮಮ್ ಅಸ್ಟ್ರಾಲಜಿನ ಯೂಸ್ ಮಾಡ್ತಕ್ಕಂಥದ್ದು ಎಸ್ಪೆಷಲಿ 70% ಮ್ಯಾರೇಜ್ಗೆ. 70% ಮ್ಯಾರೇಜ್ಗೆ ಅಷ್ಟೊಂದೆಲ್ಲ ಯೂಸ್ ಮಾಡಿ ಕೂಡ ಏನು ಬೇರೆ ದೇಶದಲ್ಲಿರ್ತಕ್ಕಂಥ ಒಂದು ಗಲಾಟೆಗಳು ಅಥವಾ ಕೇಸ್ ಆಗ್ತಕ್ಕಂಥದ್ದು ಏನು ಕಮ್ಮಿ ಏನಾಗಿಲ್ಲ, ಇಷ್ಟೆಲ್ಲ ನೋಡಿನು. ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಟ್ ಈಸ್ ರಾಂಗ್. ಎಲ್ಲೂ ಕೂಡ ಈ ಒಂದು 70% ಹೋಗ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ಅಸ್ಟ್ರಾಲಜಿ, ಎಸ್ಪೆಷಲಿ ಆನ್ ಮ್ಯಾರೇಜ್, ಅವ್ರು ಹೇಳ್ತಕ್ಕಂಥ ಸಾಲಾವಳಿ ಎಲ್ಲ ಫ್ಲಾಪ್ ಆಗಿದೆ. ಅದನ್ನು ನಂಬಕ್ಕೆ ಹೋಗಬೇಡಿ, 100% ವರ್ಕ್ ಆಗಲ್ಲ. ನಿಮ್ಮ ಜೀವನದಲ್ಲಿ ಜಾತಕದಲ್ಲಿ ನೋಡಿ, ನಿಮಗೆ ಮದುವೆ ಜೀವನದಲ್ಲಿ ಏನು ನಿಮಗೆ ಮುಂಚೆನೇ ಆಗಬೇಕು ಅಂತಿಲ್ಲ. ಸಮಸ್ಯೆ ನಿಮಗೆ 2 ವರ್ಷದಲ್ಲೂ ಸ್ಟಾರ್ಟ್ ಆಗುತ್ತೆ, 6 ವರ್ಷದಲ್ಲೂ ಸ್ಟಾರ್ಟ್ ಆಗುತ್ತೆ, 8 ವರ್ಷದಲ್ಲೂ ಸ್ಟಾರ್ಟ್ ಆಗುತ್ತೆ. ಮದುವೆ ಆಗಿ 15 ವರ್ಷಕ್ಕೂ ಬರ್ತಕ್ಕಂಥದ್ದು, 15 ವರ್ಷದಲ್ಲೂ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದು ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಆದಾಗಲೇ ಅನುಕೂಲ ಜಾಸ್ತಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಆದಾಗ ಇವಳು ಬೇಡವೋ ಇವನು ಬೇಡವೋ ಡಿಸೈಡ್ ತೊಗೋಬೋದು. ಮಕ್ಕಳಾಗ್ಬಿಟ್ರೆ ಏನು ಮಾಡೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ ಭಾಳ ಸಮಸ್ಯೆ. ಹುಡುಗನಿಗೇನು ಸಮಸ್ಯೆ ಇಲ್ಲ, ಅವನ ಮೈಂಡ್ ಸೆಟ್ಟೇ ಬೇರೆ. ಅದು ಹೆಣ್ಣು ಮಗಳಾದರೆ ನೀನೇ ಕರ್ಕೊಂಡೋಗಿ ಸಾಕು ಅಂತ ಹೇಳ್ತಾನೆ, ಗಂಡು ಮಗು ಆದರೆ ಅಲ್ಲೊಂದು ಸ್ವಲ್ಪ 50-50 ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಮದುವೆಯ ಪ್ರಾರಂಭದಲ್ಲಿ ಸ್ವಲ್ಪ ತಕರಾರು ಬಂದು ಏನೋ ಸಮಸ್ಯೆ ಆಗಿ ಸರೋದ್ರೆ ಓಕೆ, ಬಿಟ್ಟೋದ್ರೂ ಕೂಡ ಓಕೆ. ಯಾಕೆಂದರೆ ಇನ್ನೊಂದು ವ್ಯಕ್ತಿಯ ಜೊತೆ ಜೀವನಕ್ಕೆ ಒಂದು ಪ್ಲ್ಯಾನಿಂಗ್ ಆದರೂ ಮಾಡ್ಬೋದು. ಮಕ್ಕಳಾಗ್ಬಿಟ್ರೆ ಮಾತ್ರ ಅಲ್ಲಿ ಬಹಳ ಗೊಂದಲದಲ್ಲಿರ್ತಕ್ಕಂಥದ್ದು. ಇವತ್ತು ಕೂಡ ನ್ಯಾಯಾಲಯದಲ್ಲಿ ಈ ಹುಡುಗಿಗೆ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆನೇ ಜಾಸ್ತಿ ಅವ್ರಿಗೆ ಕಾಳಜಿ. ಯಾಕಂದರೆ ಆ ಮಗುನ ಕೇಳಿದ್ರೆ ಎಷ್ಟೋ ಕಣ್ಣಲ್ಲಿ ರಕ್ತ ಬರ್ತಕ್ಕಂಥ ಸಂಗತಿಗಳೆಲ್ಲ ಅಲ್ಲಿ ನಡೆಯುತ್ತೆ. ಆ ಮಗು ಯಾರ ಹತ್ರ ಹೋಗ್ತೀಯಮ್ಮ ಅಂತ ಕೇಳಿದ್ರೆ ನಾನು ಇಬ್ಬರೂ ಬೇಕು ಅಂತಂದರೆ ಅವಾಗ ಏನು ಮಾಡೋದು, ಅದಕ್ಕೆ ಏನು ಡಿಸಿಷನ್ ಕೊಡ್ತೀರ? ಸಣ್ಣ ಮಗು. ಭಾಳ ವರ್ಸ್ಟ್ ಸಿಚುಯೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ.
ಬಾಂಧವ್ಯ ಇಲ್ಲದೆ ಇರತಕ್ಕಂಥದ್ದು, ಅಹಮ್ಮೇ ಪ್ರಮುಖ ಆಗಿರ್ತಕ್ಕಂಥದ್ದು, ಮಕ್ಕಳ ಭವಿಷ್ಯಕ್ಕಿಂತ ಹೆಚ್ಚಾಗಿ ಸ್ವಾರ್ಥ ಬದುಕುಗಳನ್ನು ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಕಲಿಯುಗದಲ್ಲಿ ಮದುವೆ ಸಾಲಾವಳಿ, ಈ ದೋಷ ಅದೆಲ್ಲ ಬಿಟ್ಟು ಪ್ರಮುಖವಾಗಿ ನನ್ನ ಅನಿಸಿಕೆ, ನಕ್ಷತ್ರ ನಾಡಿಯಲ್ಲಿ ಒಂದು ತಿಳಿ ಹೇಳುತ್ತೆ, ಅದನ್ನು ಸೈಡ್ಗಿಡೋಣ. ಪ್ರಮುಖವಾಗಿ ನಾವು ಕಾಂಬಿನೇಷನಲ್ಲಿ ಅನ್ಯೋನ್ಯತೆ ಇದೆಯಾ ಅಂತ ನೋಡಿದಾಗ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ನಾವು ಇದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಮೊದಲು ಪೋಷಕರು ಅವರ ತಲೆಯಲ್ಲಿರೋದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿದ್ದರೆ ಒಳ್ಳೆಯದು. ಇಲ್ಲಾಂದ್ರೆ ಏನಾಗುತ್ತೆ, ಇವನ್ನ ಜಂಜೆಟ್ಟಲ್ಲಿ ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗೆ ವಯಸ್ಸಾದವ್ರ ಪಾಪ ಇರಲಿ ಜೊತೆಲಿ ಅಂತ ಕೆಲವು ಜನ ಇರ್ತಾರೆ, ಕೆಲವರು ಕಿತ್ತೋದ್ರೆ ಸಾಕು ರೆಡಿ ಇರ್ತಾರೆ, ಹಾಕೊಂಡು ರಬ್ಬರ್ ಥರ ಯಾವಾಗ ಕಟ್ ಮಾಡೋಣ ಅವರಿಬ್ಬರು ಅನ್ನೋಕ್ಕೆ ಅದು ಕಾಯ್ತಾ ಇರ್ತಾರೆ. ಇದಕ್ಕೇನು ಹೆಣ್ಣು ಗಂಡು ಅಂತ ಏನಿಲ್ಲ, ಬುದ್ಧಿಗೆ ರಾಕ್ಷಸ ಗುಣಕ್ಕೆ ಗಂಡೇ ಆಗಿರಬೇಕು ಅಂತೇನಿಲ್ಲ. ಹೆಣ್ಣಲ್ಲೂ ಇರ್ತಕ್ಕಂಥದ್ದು ರಾಕ್ಷಸ, ಗಂಡಿಗಿನ ಹೆಚ್ಚಾಗಿರ್ತಕ್ಕಂಥ ರಾಕ್ಷಸ ಗುಣಗಳು ಬೇಕಾದಷ್ಟು ಸಿಗ್ತವೆ. ನನ್ನ ಮಗನ ಜೊತೆ ಇವಳು ಬಾಳಬಾರ್ದು ಸೊಸೆ ಅಂತ ಕೆಲವರು ಇನ್ನೊಂದು ಉಲ್ಟಾ ಆ ಕಡೆನೂ ಬರ್ತಕ್ಕಂಥದ್ದು. ನನ್ನ ಮಗಳ ಜೊತೆ ಅಳಿಯ ಇರಬಾರ್ದು ಅಂತ ಹೋಗಿ ಅವನ ಮೇಲೆ ಕೇಸ್ ಹಾಕಿ ಅವನಿಗೆ ಮಾಡಬಾರ್ದು ಚಿತ್ರಹಿಂಸೆ ಕೊಟ್ಟು ಕೋರ್ಟ್ಗೆ ಎಳೆದು DV ಆ್ಯಕ್ಟ್ ಹಾಕಿ ಎರಡು ಕಡೆನೂ ರಾಕ್ಷಸರಿದ್ದಾರೆ. ಕೊನೆಗೆ ಮಕ್ಕಳಾಗ್ಬಿಟ್ರೆ ಅಂತೂ ಇನ್ನೂ ಅದರ ಸಂಗತಿ ಚಿಂತಾಜನಕ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಜ್ಯೋತಿಷ್ಯನ ಅವಲಂಬಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇದ್ದಾಗ ಅಲ್ಲೂ ಕೂಡ ಬೆಲೆ ಹೊಟ್ಟೋಗುತ್ತೆ. ಸೊ ಸಾಲಾವಳಿ ಮೇಲೆ ಡಿಪೆಂಡ್ ಆಗಬೇಡಿ. ಸಾಲಾವಳಿ ಎಲ್ಲ ಹಿಂದಿನ ಕಾಲ ನೋಡಿ, ಹಿಂದಿನ ಕಾಲದಲ್ಲಿ ನಡ್ಕೊಂಬಂದಿರ್ತಕ್ಕಂಥ ಯಾವ್ಯಾವುದೋ ಪದ್ಧತಿಗಳೆಲ್ಲ ಹೋಗಿದೆ. ಯಾಕೆ ಅದೇ ಪದ್ಧತಿಲಿ ನಾವು ಕೂತಿದ್ದೀವಿ? ಈಗ ನೋಡಿ, ಕಳೆದ 6 ವರ್ಷದಿಂದ ನಾನು ಲಗ್ನ ಅಂತ ಹೇಳ್ಕೊಂಬಂದಿದ್ದೀನಿ. ಕಳೆದ 15-20 ವರ್ಷದಿಂದ ಎಷ್ಟೋ ಜನ ವೀಕ್ಷಕರು ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾ ಇದ್ರು ವಾಹಿನಿಗಳಲ್ಲಿ. ಅವರಿಗೆ ರಾಶಿ ಅಂತ ತುಂಬಿದ್ರು, ರಾಶಿನೇ ಪ್ರಮುಖ ಅಂತ ತುಂಬಿದ್ರು. ಈಗ ಕಳೆದ 6 ವರ್ಷದಿಂದ ನಾವು ಸತತವಾಗಿ ಒಂದು 10,000 ಜನಕ್ಕೆ, ಹೆಚ್ಚು ಕಮ್ಮಿ 13,000 ಜನಕ್ಕೆ ನಾವು ವಿದ್ಯಾಭ್ಯಾಸ ಜ್ಯೋತಿಷದಲ್ಲಿ ಕೊಟ್ಟು ಲಗ್ನನೇ ಪ್ರಮುಖ ಅಂತಂದಾಗ ಇವತ್ತು ಅನೇಕ ವಾಹಿನಿಗಳಲ್ಲಿ ಲಗ್ನ ನೋಡ್ಕೋಬೇಕು ಅಂತ ಬರ್ತಕ್ಕಂಥದ್ದು ಬಂದಿದೆ. ಈಗ ಸ್ಲೋ ಆಗಿ ರೀಸೆಂಟ್ ಅಸ್ಟ್ರಾಲಜಿ ಎಲ್ಲ ನೋಡ್ತಾ ಇದ್ರೆ ದಶಾ ಮಾತಾಡ್ತಾ ಇದ್ದಾರೆ, ಭುಕ್ತಿ ಮಾತಾಡ್ತಾ ಇದ್ದಾರೆ. ಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿ. ದಶಾನೇ ಇಂಪಾರ್ಟೆಂಟ್ ಅಂತ ಹೇಳಿ 6 ವರ್ಷದಿಂದ ಹೇಳ್ಕೊಂಡ್ ಬಂದಿರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಸಂಸ್ಥೆ ನಮ್ಮ ನಕ್ಷತ್ರ ನಾಡಿ. ಸೊ ಇದನ್ನ ಕಲ್ತ್ಕೊಂಡು ಅನೇಕರು ದಶದ ಮೇಲೇನೆ ನೋಡ್ತಾ ಇರ್ತಕ್ಕಂಥದ್ದು. ಈಗ ಪರಿಸ್ಥಿತಿ ಏನಿದೆ ಅದು ಇಂಪಾರ್ಟೆಂಟು. ಅಲ್ಲಿ ಈಗಲೂ ಕೂಡ ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಮಾಡ್ತಾರೆ. ಯಾವುದೋ ಸರ್ಪದೋಷ ಅಂತೆ, ಲಗ್ನದಿಂದ 5ನೇ ಮನೇಲಿ ರಾಹು ಇದ್ದರೆ, ಅಥವಾ ರಾಹುವಿನೊಡೆ 5ನೇ ಅಧಿಪತಿ ಸೇರ್ಕೊಂಡ್ರೆ, ಅಥವಾ ರಾಹು ಜೊತೆ ಶುಕ್ರ ಸೇರ್ಕೊಂಡ್ರೆ 5ನೇ ಮನೇಲಿದ್ದರೆ, ಅಥವಾ 3ನೇ ಮನೇಲಿದ್ದರೆ, ಇದೆಲ್ಲ ಯಾವುದೋ ಒಂದು ಶ್ಲೋಕ ಹೇಳ್ತಾರೆ. ಅದು ಕರ್ಮಾನುಸಾರ ಬಂದಿರತಕ್ಕಂಥ ಕೆಲವು ವಿಮೋಚನೆಗೆ ಹಿಂದಿನ ಎಷ್ಟೋ ಇಂಪ್ರೆಷನ್ಸ್ ಅಂತ ಹೇಳ್ತೀವಿ ನಾವು. ಯಾಕಂದರೆ ಈಗ ಬಂದಿರತಕ್ಕಂಥ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಬಂದಿರತಕ್ಕಂಥದ್ದು ಒಂದು ಪ್ರಾರಬ್ಧ ಕರ್ಮದಿಂದ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ? ಸಂಚಿತ ಕರ್ಮದಿಂದ ಬಂದಿದ್ದೀವಿ. ಸಂಚಿತ ಕರ್ಮ ಅಂತಂದ್ರೆ ಅದು ದೊಡ್ಡ ರಿಸರ್ವ್ ಬ್ಯಾಂಕ್ ಇದ್ದಂಗೆ. ಸಂಚಿತ ಕರ್ಮ ಅನ್ನೋದು ಒಂದು ದೊಡ್ಡ ರಿಸರ್ವ್ ಬ್ಯಾಂಕ್. ಅದರಲ್ಲಿ ಒಂದು ಸಣ್ಣ ಪೋರ್ಷನ್, ಸಣ್ಣ ಬ್ಯಾಂಕು, ಜಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಥರ ಒಂಚೂರು ಆ ಸಂಚಿತ ಕರ್ಮದಲ್ಲಿ ಎಲ್ಲ ಮಿಕ್ಸ್ ಆಗಿದೆ. ಸಂಚಿತ ಕರ್ಮದಲ್ಲಿ ಭಗವಂತ ಏನು ಮಾಡ್ತಾನೆ, ಸ್ವಲ್ಪ ಡೆಬಿಟು ಕ್ರೆಡಿಟು ಅಂತೆಲ್ಲ ಒಂದು ಚೂರು ಎಲ್ಲ ಆಯ್ಕೆ ಮಾಡಿ ಹಿಂದಿನ ಅನೇಕ ಜನ್ಮದ್ದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಕೋಆಪರೇಟಿವ್ ಸೊಸೈಟಿಲಿ ಇರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಡೆಬಿಟು ಕ್ರೆಡಿಟು ಹಾಕಿ ಕೊಡ್ತಾನೆ. ಅದೇ ಪ್ರಾರಬ್ಧ ಕರ್ಮ. ಅಂದರೆ ಈಗ ನಾವು ಹುಟ್ತೀವಲ್ಲ ಜಾತಕ, ಅದು ಪ್ರಾರಬ್ಧದಿಂದ ಬಂದಿರತಕ್ಕಂಥದ್ದು. ಸಂಚಿತದಲ್ಲಿರ್ತಕ್ಕಂಥ ಒಂದು ಸಣ್ಣ ಭಾಗನೇ ಪ್ರಾರಬ್ಧ. ಬೈತಾ ಇರ್ತಾರಲ್ಲ, ಅಯ್ಯೋ ಪ್ರಾರಬ್ಧವೇ, ಅದೇ ಸಂಚಿತ ಕರ್ಮದ ಒಂದು ಸಣ್ಣ ಭಾಗ ಪ್ರಾರಬ್ಧ. ಈ ಪ್ರಾರಬ್ಧದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥ ಕರ್ಮಗಳು ಅನುಭವಿಸ್ತಕ್ಕಂಥದ್ದು ಅದು ಸಂಚಿತ ಕರ್ಮದಲ್ಲಿ ಇರ್ತಕ್ಕಂಥ ಪ್ಲಸ್ಸು ಮೈನಸ್ಸು ಮಾಡ್ಕೊಂಡು ಹೋಗ್ತೀವಿ. ಅದು ನಮ್ಮ ಜಾತಕ ತೋರಿಸುತ್ತೆ. ನಾನು ಯಾರಿಗೂ ಏನೂ ಮಾಡಿಲ್ಲ,
ನಾನು ಯಾರಿಗೂ ಏನೂ ಸಮಸ್ಯೆ ಕೊಟ್ಟಿಲ್ಲ. ಆದರೆ ಯಾಕೆ ನನಗೆ ಸಮಸ್ಯೆ? ಸಂಚಿತ ಕರ್ಮದಿಂದ ಬಂದಿರತಕ್ಕಂಥದ್ದು, ಆಯ್ಕೆ ಭಗವಂತಂದು. ಸಂಚಿತ ಕರ್ಮದಲ್ಲಿ ಒಳ್ಳೆಯದು ಕೆಟ್ಟದ್ದು ಮಿಕ್ಸ್ ಮಾಡಿ ಕಳಿಸಿರ್ತಾನೆ. ರೇಷಿಯೋ ಗೊತ್ತಿಲ್ಲ ನಮಗೆ. ಅನೇಕ ಜನ್ಮಗಳ ಪಾಪ ಪುಣ್ಯ ಸಂಚಿತ ಕರ್ಮದಲ್ಲಿರುತ್ತೆ. ಆ ಸಂಚಿತ ಕರ್ಮದಲ್ಲಿ ಇರತಕ್ಕಂಥ ಒಂದು ಸಣ್ಣ ಭಾಗ ಪ್ಲಸ್ಸು ಮೈನಸ್ಸು ಹಾಕಿ ಪ್ರಾರಬ್ಧದಲ್ಲಿ ಹಾಕಿ ಜನನವನ್ನು ಕೊಡ್ತಕ್ಕಂಥದ್ದು. ಆ ಪ್ರಾರಬ್ಧವನ್ನು ನೋಡ್ಕೊಳ್ಳೋದೇ ನಮ್ಮ ಈ ಎಲ್ಲರಿಗೂ ಹಾಕ್ತಕ್ಕಂಥ ಕುಂಡಲಿ ಹಾಕ್ತೀವಲ್ಲ, ಅದು ಪ್ರಾರಬ್ಧದ ಕುಂಡಲಿ. ಪೂರ್ವ ಪುಣ್ಯ ಸ್ಥಾನ ಅವೆಲ್ಲ ಏನೂ ಇಲ್ಲ ಇಲ್ಲಿ. ನಾವು ಪೂರ್ವ ಪುಣ್ಯ ಸ್ಥಾನ ಎಲ್ಲ ಕಂಡಿಡಿಯೋಕ್ಕಾಗಲ್ಲ. ಪೂರ್ವ ಪುಣ್ಯ ಸ್ಥಾನ ಅಂತಂದರೆ 5ನೇ ಮನೆ ತೋರಿಸ್ತಾರೆ. 5ನೇ ಮನೆ ಸುಖ ಸ್ಥಾನ ಅಂತ ಆಲ್ರೆಡಿ ಅಲ್ಲೇ ಹೇಳಿದ್ದೀವಿ ನೋಡಿ. 4ನೇ ಮನೆ ಸುಖ ಸ್ಥಾನ ಅಂತೀರಾ, 5ನೇ ಮನೆಗೆ ಏನಂತೀರಾ? ಪೂರ್ವ ಪುಣ್ಯ ಸ್ಥಾನ ಅಂತೀರಾ. ಪೂರ್ವ ಪುಣ್ಯ ಇದ್ರೆ ತಾನೇ ನಾವು ನೆಮ್ಮದಿಯಾಗಿರೋದು. ಮತ್ತು 5ನೇ ಮನೆ ಬಂತಲ್ವಾ, 5ನೇ ಮನೆನೇ ಸುಖ ಸ್ಥಾನ ಅಂತ ಹೇಳ್ತಕ್ಕಂಥದ್ದು. 5ನೇ ಮನೆ ವ್ಯಸನಗಳ ಸ್ಥಾನ. ಆ್ಯಕ್ಚುಲಿ ಲಕ್ಷ್ಮಿಯ ಸ್ಥಾನ. ಲಕ್ಷ್ಮಿ ಅಂದರೆ ಖರ್ಚು ಮಾಡ್ತಕ್ಕಂಥ ಸ್ಥಾನ 5ನೇ ಮನೆ. ಸೊ 5ನೇ ಮನೆ ಇಲ್ಲಿ ಪೂರ್ವ ಪುಣ್ಯ. ಪೂರ್ವ ಪುಣ್ಯ ಇತ್ತು ಅಂತಂದರೆ ಅಲ್ಲಿ ನಾವೆಲ್ಲ ತಗೊಂಬಂದು ಅಲ್ಲಿ ಹಾಕ್ಕೊಳ್ತೀವಿ. ದಟ್ ಈಸ್ ದಿ ರೂಟ್ ಫ್ರಮ್ ದಿ ಫಿಫ್ತಿಂದ ರೂಟ್ ಆಗುತ್ತೆ, ಲಗ್ನಕ್ಕೆ ಹೋಗುತ್ತೆ. ಅಲ್ಲಿಂದ 9ನೇ ಮನೆ, ಲಗ್ನ ಇಸ್ ದಿ 9th ಹೌಸ್. ನಿಮ್ಮ ತಂದೆ ಅದೇ 1ನೇ ಮನೆ. ಅಲ್ಲಿಂದ 5ನೇ ಮನೆ ನಮ್ಮ ತಂದೆ. ಸೊ ವೈಸ್ ವರ್ಸ್. ಅದಕ್ಕೆ 159 ಕಾಂಬಿನೇಷನ್ನು. ನನ್ನ ಲಗ್ನ, ನನ್ನ ಪೂರ್ವ ಪುಣ್ಯ, ನನ್ನ ತಂದೆ. ಈ ಮುಖಾಂತರ ಬಂದಿರತಕ್ಕಂಥದ್ದು. ಈ ಮುಖಾಂತರ ಬಂದಿರತಕ್ಕಂಥ ಒಂದು ಪ್ರಾರಬ್ಧ ಕರ್ಮನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದನ್ನು ವಾಪಸ್ ನಾವು ಈಗ ಮಾಡ್ತಕ್ಕಂಥ ಕೆಲವು ಕರ್ಮಗಳನ್ನು ಆಗಮಿ ಕರ್ಮ ಅಂತ ಕರಿತೀವಿ. ನಾವೀಗ ಏನು ಕೆಲಸ ಕಾರ್ಯ ಮಾಡ್ತೀವಿ, ಒಬ್ಬರಿಗೆ ಹಿಂಸೆ ಮಾಡ್ತಕ್ಕಂಥದ್ದು ಆಗಮಿ ಕರ್ಮ. ಒಬ್ಬರಿಗೆ ಬೈಯೋದು, ಅತ್ತೆಗೆ ಬೈಯೋದು, ಸೊಸೆಗೆ ಬೈಯೋದು, ತಂದೆಗೆ ಬೈಯೋದು, ಮತ್ತೊಬ್ಬರ ಕಾಲೆಳೆಯೋದು, ಇನ್ನೊಬ್ಬರ ಜೀವನಕ್ಕೆ ನುಗ್ಗಿ ಅವರು ಹಾಳು ಮಾಡ್ತಕ್ಕಂಥದ್ದು, ಅದು ಕ್ರಿಯಮಾನ ಕರ್ಮದಿಂದ ಆಗಮಿ ಕರ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಕ್ರಿಯಮಾನ ಕರ್ಮ ಅಂತ ಕರೀತಾರೆ. ಅದಕ್ಕೆ ಈಗ ಮಾಡ್ತಕ್ಕಂಥ ಕ್ರಿಯೆಗೆ ಕ್ರಿಯಮಾನ ಕರ್ಮ. ಆದರೆ ಯಾವುದು ಫಿಕ್ಸ್ ಆಗಿರುತ್ತೆ ಅಂದರೆ ಪ್ರಾರಬ್ಧ. ಪ್ರಾರಬ್ಧ ನಮಗೆ 80% ಫಿಕ್ಸ್ ಆಗಿಬಿಟ್ಟಿರುತ್ತೆ, ಇನ್ನು 20% ಕ್ರಿಯಮಾನ. ಇನ್ನು ಮುಂದೆ ಬರ್ತಕ್ಕಂಥ ಆಗಮಿ ಕರ್ಮ, ನಾವು ಇದೆಲ್ಲ ಹೋಗಿ ಕ್ರಿಯಮಾನ ಕರ್ಮ ಅಲ್ಲಿ ಆ್ಯಡ್ ಆಗಿ ಅಲ್ಲಿ ಸಂಚಿತ ಕರ್ಮದಲ್ಲಿ ಆ್ಯಡ್ ಆಗುತ್ತೆ. ಫೈನಲಿ ಅಗೇನ್ ದಿ ಸೋರ್ಸ್ ಗೋಸ್ ಬ್ಯಾಕ್ ಟು ಇಂಡಿವಿಜುವಲ್. ಸೊ ಇದನ್ನೇ ನಾವು DNA ಅಂತ ಕರಿತೀವಿ. ನಾವು ಇಂಡಿವಿಜುವಲ್ DNA. ಆ DNA ಎಲ್ಲ ಸ್ಟೋರ್ ಹೌಸು ಅಲ್ಲಿ ಅಡಗಿರುತ್ತೆ. ಅದ್ರ ಮುಖಾಂತರ ನಾವು ಗೋತ್ರ ಅಂತ ಹೇಳ್ತೀವಿ. ಆ ಗೋತ್ರದಲ್ಲಿ ಬರ್ತಕ್ಕಂಥ ಪ್ರವರ ಅಂತ ನಾವೇನು ಕರಿತೀವಿ, ಎಲ್ಲಿಂದ ಬಂದಿದ್ದೀವಿ, ಹೇಗಿದ್ದೀವಿ, ಹೇಗಿರಬೇಕು, ಯಾವ ಪ್ರಾಂತ್ಯದಲ್ಲಿದ್ದೀವಿ, ಯಾರ ಒಂದು ಹೆಸರಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಹೇಳಿ ಬರ್ತಕ್ಕಂಥದ್ದು ಆ ಪ್ರವರ. ಸೊ ಆ DNA ಒಳ್ಳೆಯ ಕ್ರಿಯಮಾನ ಕರ್ಮವನ್ನು ಮಾಡಿ ಮುಂದೆ ಬರ್ತಕ್ಕಂಥ ಆಗಮೀ ಕರ್ಮಗಳನ್ನು ಸರಿಯಾಗಿ ತುಂಬಿಸಿ ಆಗಮೀಕರಣನ ಮತ್ತೆ ನಾವು ಸಂಚಿತ ಕರ್ಮಕ್ಕೆ ವಾಪಸ್ ಕಳಿಸ್ಬೇಕಾಗತ್ತೆ. ಪ್ರಾರಬ್ಧನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಪ್ರಾರಬ್ಧದಲ್ಲಿ ಬರ್ತಕ್ಕಂಥ ದಶಾಭುಕ್ತಿಗಳು ಎಲ್ಲೆಲ್ಲಿ ಚೇಂಜ್ ಆಗುತ್ತೋ ಅಲ್ಲಲ್ಲಿ. ಸೊ ಮನುಷ್ಯ ಆಗಿರ್ತಕ್ಕಂಥವನು ಜಾತಕದ ವಿಶ್ಲೇಷಣೆಯಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ದರೆ ಒಳ್ಳೆಯದು. ನಾನು ಪ್ರಾರಬ್ಧವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಪೂಜೆ ಮಾಡಿಸ್ತಕ್ಕಂಥ ಮೂಢತ್ವ ಭಾಳಷ್ಟು ಉಟ್ಕೊಂಡಿದೆ. ಅದೊಂಥರ ದಂಧೆ ಆಗಿದೆ. ಹೊಟ್ಟೆಪಾಡಾಗಿದ್ರೆ ಚೆನ್ನಾಗಿರೋದು, ಅದು ಹೊಟ್ಟೆಪಾಡಿಗೆ ನಿಲ್ಲಿಲ್ಲ. ಅದು ದಂಧೆ ಆಗಿದೆ. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಹೊಟ್ಟೆಪಾಡು ಅಂಡ್ ದಂಧೆ. ಅರ್ಥ ಮಾಡ್ಕೊಳ್ಳಿ ಎರಡು. ಹೊಟ್ಟೆಪಾಡ್ಗಾದರೆ ಅವ್ರೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಪೂಜೆ ಮಾಡಿಸ್ತಾರೆ, ನಿಮಗೂ ಖುಷಿಯಾಗಿರ್ತಾರೆ, ಅವರು ಖುಷಿಯಾಗಿರ್ತಾರೆ. ದಂಧೆ ಮಾಡೋರು ಅವರ ಹಾವಭಾವ, ಅವರ ಲ್ಯಾಂಗ್ವೇಜ್ಗಳು, ಅವ್ರು ಹೇಳ್ತಕ್ಕಂಥ ರೀತಿ ಭಯವನ್ನು ಹುಟ್ಟಿಸ್ತಾರೆ. ದುರಹಂಕಾರದಿಂದ ಮಾತಾಡ್ತಕ್ಕಂಥದ್ದು. ನಮಗೆ ಗೊತ್ತು, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ನಿಮಗೇನು ಗೊತ್ತು, ಹೀಗೆ ಹಾಗೆ ಎಲ್ಲ ವರ್ಷಗಳ ಬಗ್ಗೆ ಮಾತಾಡ್ತಾರೆ. ನೆಕ್ಸ್ಟ್ 10 ವರ್ಷದಲ್ಲಿ ಹಿಂಗಾಗುತ್ತೆ, ನೆಕ್ಸ್ಟ್ 12 ವರ್ಷದಲ್ಲಿ ಹಿಂಗಾಗುತ್ತೆ, ನೆಕ್ಸ್ಟ್ ನೀವು ಸತ್ತೋಗ್ತೀರಾ. ಆ ಒಂದು ವಿಚಾರಕ್ಕೆ ದಂಧೆಗೋಸ್ಕರ ಏನು ಬೇಕಾದ್ರೂ ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾರು ತಡೆಯೋಕ್ಕಾಗಲಿಲ್ಲ. ಈ ಹಿಂದೆ ನಡೆದಕ್ಕಂಥ ಎಲ್ಲ ಸಾವುಗಳು ನೋಡಿದ್ದೀವಿ ನಾವು. ಯಾರು ಬಂದು ಮುಂದೆ ನಿಂತು ಇಂಥವ್ರಿಗಿಂತ ಸಾವಾಗತ್ತೆ, ಇಂಥವ್ರು ಇಂಥ ದಿವಸ ಸಾಯ್ತಾರೆ, ನಾವು ತಡೆದಿದ್ದೀವಿ ಅಂತ ಯಾರೂ ಬಂದಿಲ್ಲ. ಯಾವ ದಂಧೆಕೋರರು ಬಂದು ಏನೂ ಹೇಳಲಿಲ್ಲ. ಸಾಮಾನ್ಯ ಜನರನ್ನ ಅವ್ರಿಗೆ ಬರ್ತಕ್ಕಂಥ ಒಂದು ಸಮಸ್ಯೆಗೆ ನಾವಿದ್ದೀವಿ ಅಂತ ಹೇಳಿ ಮಾಡ್ತಾರೆ, ಆಮೇಲೆ ಅಡ್ರೆಸ್ಗೆ ಇರಲ್ಲ.
ಒಬ್ಬ ಜ್ಯೋತಿಷ್ಯ ಆಗಿರ್ತಕ್ಕಂಥವನು ಪರ್ಸ್ನಲ್ ಆಗಿರ್ಬೇಕಂತೆ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲ ವೀಕ್ಷಕರು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ದೇರ್ ಇಸ್ ಆಲ್ವೇಸ್ ಎ ಪರ್ಸನಲ್ ಡಾಕ್ಟರ್, ದೇರ್ ಇಸ್ ಆಲ್ವೇಸ್ ಎ ಪರ್ಸನಲ್ ಗುರು, ದೇರ್ ಇಸ್ ಆಲ್ವೇಸ್ ಎ ಪರ್ಸನಲ್ ಅಸ್ಟ್ರಾಲಜರ್. ದಯವಿಟ್ಟು ಅದನ್ನು ನೀವು ಪಾಲಿಸಿ. ನಿಮಗೆ ಅಸ್ಟ್ರಾಲಜಿ ಮೇಲೆ ನಂಬಿಕೆ ಇದ್ದು ನಾವು ಅಸ್ಟ್ರಾಲಜಿ ಫಾಲೋ ಮಾಡ್ತೀವಿ ಅಂದರೆ, ಈ ಫೇಕ್ ಅಸ್ಟ್ರಾಲಜಿ ಅವ್ನು ದುಡ್ಡು ಬಗ್ಗೆನೇ ಇದ್ದಾನೆ ಅಂತಂದರೆ ಅದನ್ನು ಸ್ವಲ್ಪ ನಿಮಗೆ ಜಸ್ಟ್ ಒಂದು ಪೂಜೆ ಮಾಡಿಸ್ಕೊಂಬನ್ನಿ, ಒಂದು ಸ್ವಲ್ಪ ದಾನ ಮಾಡಿ. ಅವಾಗವಾಗ ಹೇಳಿದಾಗೆಲ್ಲ ಒಂದು ಕನ್ಸಲ್ಟೇಷನ್ ಏನೋ ಅಲ್ಲಿ ಏನೋ ಒಂದು ಮಾಡ್ತಾ ಇರ್ತೀರ ಅವ್ರ ಹತ್ರ, ಹಿಂಗಾಗಿದೆ ಸ್ವಾಮಿ, ಏನೋ ಒಂದು ಸಮಸ್ಯೆ ಆಗಿದೆ, ಹಂಗಾಗಿದೆ, ದುಡ್ಡು ಯಾರೋ ಇದು ಮಾಡ್ತಿಲ್ಲ, ಏನಿಲ್ಲಮ್ಮ ಒಂದು ಸ್ವಲ್ಪ ಹಿಂಗೆ ಅಕ್ಕಿ ತೊಗೊಳ್ಳಿ, ಹಿಂಗೆ ನಿವಾಳಿಸಿ ಅನ್ಕೊಡಿ. ಪ್ರತಿಯೊಂದಕ್ಕೂ ಬಾರಮ್ಮ ನಿನಗೆ ಆಗ್ತೀನಿ, ಪೂಜೆ ಆಗ್ತೀನಿ ಬಾರಮ್ಮ, ನಿಂಗೆ ಆ ದೋಷ ಇದೆ ಅಂತ ಹೇಳ್ತಕ್ಕಂಥವ್ರ ಹತ್ರ ಹೋಗಬೇಡಿ. ದಟ್ ಈಸ್ ವೈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನುರಿತವಾಗಿರ್ತಕ್ಕಂಥ ಒಂದು ಅಸ್ಟ್ರಾಲಜರು ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಈಗ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ತಯಾರು ಮಾಡ್ತಾ ಇದ್ದೀವಿ. 13,000 ಜನದಲ್ಲಿ ನನಗೆ ಸಾಕಷ್ಟು ಮೆಸೇಜ್ಗಳು ಪರ್ಸ್ನಲ್ ಆಗಿ ಹೇಳ್ತಾರೆ, ಸರ್ ನಮ್ಮ ಫ್ರೆಂಡ್ಸು, ನಮ್ಮ ಕೆಲವು ರಿಲೇಟಿವ್ಸ್ ಎಲ್ಲ ನನ್ನ ಹತ್ರನೇ ಕೇಳ್ತಾರೆ ಸರ್, ಭಾಳ ಖುಷಿಯಾಗಿದ್ದಾರೆ ಸರ್, ನಾನು ಅವ್ರದ್ದೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಸರ್, ಹಿಂಗೆ ಅಂತ ಹೇಳ್ತಾರೆ. ಏನು ಅಕ್ಯುರೇಟಾಗಿ ಹೇಳ್ತೀಯಾ, ಪಕ್ಕಾ ಹೇಳ್ತೀಯಾ, ನಾನು ನಿನ್ಮೇಲೆ ನಿನ್ನ ಹತ್ರನೇ ತೋರಿಸ್ಕೊಳ್ತೀನಿ, ಏನಾದ್ರು ಸಮಸ್ಯೆ ನಿನ್ನ ಹತ್ರನೇ ಬರ್ತೀನಿ. ಇಂಥ ಒಳ್ಳೆ ಕಾರ್ಯ ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದೆ ವೀಕ್ಷಕರೇ, ಆಲೋಚನೆ ಮಾಡಿ. ಹೋಗಿ ಅದಾಕಿ ಇದಾಕಿ ಅಂತ ಹೇಳಿ ಯಾವಾಗಲೂ ಪರ್ಸ್ನಲ್ ಬಾಂಡಿಂಗಲ್ಲಿ ಅಸ್ಟ್ರಾಲಜಿ ಇದ್ದರೆ, ಒಂದು ಪ್ರೀತಿಲಿ ಅಸ್ಟ್ರಾಲಜಿ ಇದ್ದರೆ ಅದರಲ್ಲಿ ದುಡ್ಡಿನ ವಿಚಾರದಲ್ಲಿ ಹೆಚ್ಚಾಗಿ ಬರಲ್ಲ, ಕಾನ್ಫಿಡೆನ್ಸ್ ಇರುತ್ತೆ, ಪ್ರೀತಿಯಿಂದ ದುಡ್ಡು ಕೊಡ್ತಾರೆ, ಅದು ಒಳ್ಳೆಯದೇ. ಅದು ಬಿಟ್ಟು ಯಾವತ್ತೆಲ್ಲೋ ನೋಡಿರ್ತೀರ, ಯಾವುದೋ ಒಂದು ಇದರಲ್ಲಿ ನೋಡಿರ್ತೀರ. ನಾನು ಅದಕ್ಕೆ ನಿಮಗೆ ಪರ್ಸ್ನಲ್ ಟಚ್ಚು, ಪರ್ಸ್ನಲ್ ಆಗಿ ಇದಾಗಬೇಕು ಅಂದರೆ ಕ್ಲಾಸಿಗೆ ಬರಬೇಕು. ನೀವು ಕನ್ಸಲ್ಟೇಷನ್ ತಗೊಳ್ಳೋದೆಲ್ಲ ಅದು ದೂರ ಆಗುತ್ತೆ, ನಮ್ಮನ್ನು ದೂರ ಮಾಡುತ್ತೆ. ಕೆಲವು ನಿಮಿಷಗಳು ಮಾತಾಡಿ, ಯಾವಾಗಲೂ ಕೂಡ ಜೊತೆಯಲ್ಲಿದ್ದು ಒಂದು ಬಳಗ ಮಾಡಿಕೊಂಡು ಆ ಬಳಗದಲ್ಲಿ ನಮಗೆ ಬರ್ತಕ್ಕಂಥದ್ದೆಲ್ಲ ಹೇಳ್ತಾ ಇದ್ರೆ ಅಲ್ಲಿ ಯಾರೋ ಒಬ್ರು ಸಹಾಯ ಮಾಡ್ತಾರೆ, ಯಾರಿಗೋ ಒಬ್ರಿಗೆ ಗೊತ್ತಿರುತ್ತೆ ಈ ವಿಚಾರ ಹಿಂಗೆ ಅಂತ. ಅದನ್ನು ಮಾಡ್ಕೊಂಡು ಹೋದರೆ ಖಂಡಿತ ಒಂದು ಯೂನಿಟಿ ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ಅಸ್ಟ್ರಾಲಜಿಲಿ ಬರ್ತಕ್ಕಂಥದ್ದು ನಾವು ಇಲ್ಲಿ ಮಾಡಿ ತೋರಿಸಿದ್ದೀವಿ. ಇಲ್ಲಾಂದ್ರೆ ಯಾರೋ ಹೇಳಿದ್ರು, ಅವ್ರ ಹತ್ರ ಹೋದ್ವಿ, ಹಾಕಿದ್ರು ಒಂದು 50,000 ಟೋಪಿ, ಅದು ವಾಪಸ್ ಬರಲ್ಲ, ಅಲ್ಲಿ ಹೋಗಿ ಕೇಳೋಕ್ಕೆ ಮನಸ್ಸಿಲ್ಲ. ದೇವರ ಹೆಸರಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ? ದೇವರ ಹೆಸರಲ್ಲಿ ಹೇಳ್ಕೊಂಡು ನಾವೇನು ಇದು ಮಾಡೋಕ್ಕಾಗಲ್ಲ. ದೇವ್ರಿಗೋಸ್ಕರ ತಾನೇ ಮಾಡಿರೋದು, ಹೋದ್ರು ಹೋಗ್ಲಿ ಬಿಡು, ಅವ್ನ ಕರ್ಮ ಅವ್ರು ಅನುಭವಿಸ್ತಾನೆ ಅಂತ ಈ ಥರ ಮಾತುಗಳನ್ನು ನಾವು ಕೇಳಿದ್ದೀವಿ. ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಹಾಗೆ ಮಾಡಿಸಿದವ್ರಿಗೂ ಗೊತ್ತಾಗ್ತಾ ಇಲ್ಲ. ಅವ್ರು ವಾಪಸ್ ತಿರುಗು ಬರಲ್ವಲ್ಲ, ಇನ್ಫಾರ್ಮೇಷನ್ ಕೊಡಬೇಕಲ್ಲ, ಆಯ್ತೋ ಇಲ್ವೋ ಅಂತ. ಅದನ್ನು ಯಾರೂ ಕೇಳಲ್ಲ. ನಾವು ಪೂಜೆ ಮಾಡಿಸಿದ್ವಿ ನೋಡಿ, ನಿಮಗೇನಾದ್ರು ಇಷ್ಟು ತಿಂಗಳಲ್ಲಿ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅಂಥ ಪುಣ್ಯವಂತರು ಇಲ್ಲಿಲ್ಲ. ಮಾಡಿಸಿದ್ವಾ ಇನ್ನು ಈ ಕಡೆ ತಿರುಗಿ ಬರಬಾರ್ದು, ಯಾಕಂದರೆ ಎಲ್ಲ ದೋಚಿದ್ದಾಯಿತು ಬಾಚಿದ್ದಾಯಿತು, ವೇಷ ಹಾಕ್ಕೊಂಡು ಎಲ್ಲ ವೇಷ ಹಾಕ್ಕೊಂಡು ದೋಚಿದ್ದಾಯಿತು ಬಾಚಿದ್ದಾಯಿತು. ಇಂಥ ವಿಚಾರಗಳೇ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬರ್ತಕ್ಕಂಥದ್ದು. ನಾನು ಅದನ್ನು ಹೇಳಲೇಬೇಕು. ಆ ನಕ್ಷತ್ರ ಸರಿ ಇಲ್ಲ, ಈ ನಕ್ಷತ್ರ ಸರಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಹೋದಾಗ ದೋಚದೇ, ಅಲ್ಲಿ 8 ಇಡಿ 10 ಇಡಿ 15 ಇಡಿ 16 ಇಡಿ ದೋಷನೇ ಚೇಂಜ್ ಮಾಡಿಬಿಡ್ತಾರೆ. ಭಗವಂತನಿಗೆ ಆಶ್ಚರ್ಯ, ಪಾಪ ಕಾಸು ಕೊಟ್ಟರೆ ಇವರು ನನ್ನನ್ನೇ ಚೇಂಜ್ ಮಾಡಿಬಿಡ್ತಾರೆ, ಕಾಸು ಕೊಟ್ಟರೆ ನನ್ನನ್ನೇ ಚೇಂಜ್ ಮಾಡಿಬಿಡ್ತಾರೆ. ಭಗವಂತ ಥಿಂಕ್ ಮಾಡ್ತಾ ಇರೋದು ಇವತ್ತು ಆ ರೀತಿ ಇರ್ತಕ್ಕಂಥದ್ದು. ಸೊ ಅಸ್ಟ್ರಾಲಜಿ ಈಸ್ ನಾಟ್ ರೆಮಿಡಿ, ಇಟ್ ಶೋಸ್ ವಾಟ್ ಈಸ್ ದಿ ಡೈರೆಕ್ಷನ್ ಅಂತ ತೋರಿಸ್ತಕ್ಕಂಥದ್ದು ಇರುತ್ತೆ. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ಹಲೋ ಹೇಳಿ ಸರ್, ಇದು 1ನೇ ತಾರೀಕು 1ನೇ ತಿಂಗಳು 1988. ಏನಾಯ್ತು ಅವತ್ತು? ಬೆಳಗ್ಗೆ 5:50 ಏನಾಯ್ತು ಅವತ್ತು? ಅವತ್ತೇನಾಯ್ತು? ಅವತ್ತೇನಾಯ್ತು? ಏನಾಯ್ತು ಅವತ್ತು? ನಾನು ಹುಟ್ಟಿದ ಸರ್. ಮತ್ತೆ ಅದು ಹೇಳಿ. ಅಯ್ಯೋ, ಸಡನ್ ಆಗಿ ಸರ್ 1ನೇ ತಾರೀಕು ಎಲ್ಲ ಬಾಂಬ್ ಬಿತ್ತು ಸರ್, 1ನೇ ತಾರೀಕು ಅಲ್ಲೇನೋ ಇದಾಯ್ತು, ಕಾಲ್ ಸಿಕ್ಕಲ್ಲ ಫಸ್ಟ್. ಬೇಗ ಹೇಳ್ಬೇಡ ಅಂತ ಕಾಲ್ ಸಿಕ್ಕಿದ ತಕ್ಷಣ. ಒಂದ್ ಕಡೆ ಸಿಕ್ಕಾಪಟ್ಟೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ, ಒಂದ್ ಕಡೆ ನಮ್ದು ಈ ಫ್ರೀ ಕಾಲ್ಸ್ನ ಬಹಳ ಬಹಳ ಶ್ರೇಷ್ಠವಾಗಿ ತಗೊಳ್ತಾರೆ, ಅಂದ್ರೆ ಬಹಳ ಭಕ್ತಿಯಿಂದ ತಗೊಳ್ತಾರೆ. ಕಾಲ್ ಹೋಗ್ಬಿಟ್ರೆ ಅಂತ ಒಂದ್ ಕಡೆ ಓಡೋಗ್ತಾರೆ. ಮೇಡಮ್, ನಾನು ನಿಮಗೆ ಕ್ವಶನ್ ಕೇಳ್ತಾ ಇರೋದು, ಹೇಳಿ ನೀವೇನೆ ಅಲ್ವಾ? ಒಂದ್ ಕಡೆ ಮೋಸ ಹೋಗಿ 30,000-40,000 ಕೊಡ್ತಾರೆ. ಈ ಒಂದು ಪ್ರೆಷಿಯಸ್ ಕಾಲ್ಗೆ ಎಷ್ಟು ಜನ ಕಾಲ್ ಸಿಗ್ತಾ ಇಲ್ಲ, ಕಾಲ್ ಸಿಗ್ತಾ ಇಲ್ಲ, ಇಲ್ಲೇನು ದುಡ್ಡು ಖರ್ಚಿಲ್ಲ, ಕಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ. ಯಾಕೆ ಎರಡು ಈ ತರ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು ಪಬ್ಲಿಕ್ ಅಲ್ಲಿ ಅಂತ ನನಗೆ ಯೋಚನೆ. ಒಂದ್ ಕಡೆ ಅಲ್ಲೆಲ್ಲ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಚೊಂಬು ಕೊಡ್ತಾರೆ,
ಇಲ್ಲಿ ಒಂದು ಕಾಲ್ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಮತ್ತೆ ಯಾರನ್ನ ನಂಬ್ತಾ ಇದ್ದಾರೆ ಕೊನೆಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಆ ವಿಚಾರಕ್ಕೂ ನಾನು ಆಲೋಚನೆ ಮಾಡಿ ಸಕ್ಸಸ್ 528 ಅಂತ ತಂದೆ. ಪಾಪ ನನ್ನನ್ನು ಮೀಟ್ ಮಾಡಕ್ಕೆ ಸ್ವಲ್ಪ ಕಷ್ಟ, ನಾನು ಕಾಸ್ಟ್ಲಿ ಸ್ವಲ್ಪ, ಯಾಕಂದ್ರೆ ನನಗೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ಸಾಕಷ್ಟು ಜನ ನನಗೆ ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದ ಎಲ್ಲರಿಗೂ ನಾವು ಮಾತಾಡೋಕ್ಕಲ್ಲ. ಅವಾಗ ಏನು ಮಾಡ್ತೀವಿ, ನಾವು ಒಂದು ಫೀಸ್ನ ಜಾಸ್ತಿ ಇಡ್ತೀವಿ, ಬೇಕಾಗಿರೋರು ಬರ್ತಾರೆ ಅಂತ. ಬಟ್ ನಮಗೆ ಫೀಸ್ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಾವು ಕನ್ಸಲ್ಟೇಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಫೀಸ್ ಜಾಸ್ತಿ ಮಾಡ್ತಕ್ಕಂಥ ಕಾರಣ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಎಲ್ಲರಿಗೂ ನಮ್ಮ ನಕ್ಷತ್ರ ನಾಡಿ ತಲುಪಬೇಕು, ಒಳ್ಳೆ ರೀತಿ ಹೇಳಬೇಕು, ಮತ್ತೆ ದೋಷ ಗೀಷ ಹೇಳಬಾರ್ದು, ಪೂಜೆ ಹೇಳಬಾರ್ದು, ಜಸ್ಟ್ ಒಂದು ಉಂಗುರ, ಒಂದು ರುದ್ರಾಕ್ಷಿ, ಒಂದು ಮಂತ್ರಗಳಲ್ಲಿ ಮುಗಿದೋಗ್ಬೇಕು ಅಂತ ಹೇಳಿ ಸಕ್ಸಸ್ 528 ತಂದೆ. ಆ ಸಕ್ಸಸ್ 528 ಇವತ್ತು ಫುಲ್ ರಶ್, ಅಲ್ಲೂ ಕೂಡ ಬೇಕಾದಷ್ಟು ಜನ ತಗೊಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬಟ್ ಆದ್ರೂ ಕೂಡ ಇಲ್ಲಿ ಕೇಳ್ತಾರೆ, ಇಲ್ಲಿ ಕಾಲ್ ಹೋಗ್ಬಿಡುತ್ತೆ ಅಂತ ಕೇಳ್ತಾರೆ. ಬಟ್ ಅಲ್ಲಿ ಸರಿ ಆಯ್ತು, ಇರ್ಲಿ. ಹೇಳಿ, ನಿಮ್ದು 1ನೇ ತಾರೀಕು ಸರ್? 1ನೇ ತಾರೀಕು 1ನೇ ತಿಂಗಳು 1988. 88. ಬೆಳಗ್ಗೆ 5:50 ಸರ್. 5:50. ಮೈಸೂರು. ಮೈಸೂರಲ್ಲಿ ಹುಟ್ಟಿದ್ದಾ? ಏನ್ ಕೇಳ್ಬೇಕಾಯ್ತಮ್ಮ? ಸರ್ ಇದು ಸ್ವಲ್ಪ ಮನೇಲಿ ತುಂಬಾ ಸಾಲ ಜಾಸ್ತಿ ಆಗ್ಬಿಟ್ಟಿದೆ. ಯಾರು ಮಾಡಿರೋದು, ನೀವಾ? ನಮ್ಮ ಯಜಮಾನ್ರು ನಮ್ಮ ಆಗ್ಬಿಟ್ಟಿದ್ದಾರೆ. ನಿಮ್ ಜಾತಕ ನೋಡ್ಕೊಂಡು ಅವ್ರು ಸಾಲ ಮಾಡಿದ್ ನೋಡ್ಬೇಕಾ? ಹೆಂಗಾಗುತ್ತೆ? ಅದೇ ಸರ್, ಮನೆ ಅಂದ್ರೆ ನಮ್ಗೆ ಸೇರುತ್ತಲ್ವಾ, ಅದಕ್ಕೋಸ್ಕರನೇ ಕೇಳ್ದೆ. ಅದು ನನ್ನ ಹೆಸರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ತಾನೆ. ಏನ್ ಸರ್? ಸುಮ್ನೆ ಡೈಲಿ ನೋಡ್ತೀರಾ, ಅರ್ಥನೇ ಆಗಲ್ಲ ನಮ್ ಫರ್ಮೆಂಟ್. ಇರೋ ಬರೋದೆಲ್ಲ ಜ್ಯೋತಿಷ್ಯ ನೋಡ್ತೀರಾ, ಅದಕ್ಕೆ ನಮ್ಗೆ ಗೊತ್ತಾಗಲ್ಲ ನಿಮ್ಗೆ. ಈಗ ಮನೆ ಸಮಸ್ಯೆ ಇತ್ತು ಅಂದ್ರೆ ಪ್ರಶ್ನಾಶಾಸ್ತ್ರ ಹಾಕಿರ್ತಾನೆ ಬರೋದು. ನಿಮ್ ಜಾತಕದಲ್ಲಿ ಹೆಂಗ್ ನೋಡಿ ಹೇಳೋದು ನಾನು? ಈಗ ರಾಹು ದೇಶ ನಡೀತಾ ಇದೆ, ಗುರು ಭುಕ್ತಿ ನಡೀತಾ ಇದೆ. ಗುರುನಲ್ಲಿ 4 ಇದೆ, 1 ಇದೆ, 7 ಇದೆ, 4 ಇದೆ. ತಾಯಿ ಕಡೆ ಆಸ್ತಿ ಇಲ್ವಾ? ತಗೊಳ್ಳಿ. ಇಲ್ಲ ಸರ್, ಏನೂ ಇಲ್ಲ. ಯಾಕೆ ಏನೂ ಇಲ್ಲ? ಅವ್ರು ಒಂದೇ ಒಂದ್ ಮನೆ ನನ್ನ ತಮ್ಮನ್ಗೆ ಅಂತ ಐತೆ ಅಷ್ಟೇ, ಅದ್ಬಿಟ್ರೆ ನಮ್ಮ ಹತ್ರ ಇನ್ನೇನು ಆಸ್ತಿ ಇಲ್ಲ. ಇದೊಂದ್ ಮನೆ. 1 ರೂಪಾಯಿನೂ ಕೊಟ್ಟಿಲ್ವಾ? ಏನಿಲ್ಲ ಸರ್. ಏನ್ ಕೆಲಸ ಮಾಡ್ತೀರಾ? ಟೀಚಿಂಗ್ ಕೆಲ್ಸಕ್ಕೆ ಹೋಗಿ. ಏನ್ ಸರ್? ಟೀಚಿಂಗ್ ಕೆಲಸ ಓದಿದ್ರೆ ಟೀಚಿಂಗ್ ಕೆಲ್ಸಕ್ಕೆ ಹೋಗಿ. ಇಲ್ಲ ಸರ್, ಹೋಗ್ತಾ ಇದೀನಿ ನಾನು. ಆಲ್ರೆಡಿ ಇನ್ಫೋಸಿಸ್ಗೆ ಹೋಗ್ತಿದ್ದೀನಿ ಸರ್. ಮತ್ತೆ ಇನ್ಫೋಸಿಸ್ಗೆ ಹೋಗ್ತೀರಿ, ಮತ್ತೆ ಇನ್ನೇನ್ ಪ್ರಾಬ್ಲಮ್? ಇಲ್ಲಿ ನೋಡಿ ಏನ್ ಹೇಳೋದು, ನಿಮ್ಮ ಅಲ್ಲಿ ಸಾಲ ಮಾಡ್ಕೊಂಡಿರೋದು. ಅದಕ್ಕೆ ಮನೆ ಮೇಲೆ ಲೋನ್ ತಗೋಣ ಅಂತ ಸರ್. ತಗೊಂಬೋದಾ ಏನು? ಕರೆಕ್ಟ್ ಆಗಿ ಕಟ್ಕೊಂಡು ಏನು ಸಮಸ್ಯೆ ಆಗಲ್ಲ ಸಾಲ ತೀರ್ಸಕ್ಕೆ ಅನ್ನೋಕ್ಕೋಸ್ಕರ ಸರ್. ಈಗ ಮನೆ ಯಾಕೆ ಬಂತು ಮತ್ತೆ ಈಗ ವಿಚಾರ? ಲೋನ್ ತಗೊಳಕ್ಕೋಸ್ಕರ ಸರ್ ಮನೆ ಮೇಲೆ. ಮತ್ತೆ ಮನೆನೇ ಬಂತಲ್ಲಿ, ಕೊನೆಗೆ ಆಸ್ತಿ ಬಂತು, ಅದೇ ವಾಪಸ್ ಅಲ್ಲಿಗೆ ಬಂದೆ, 4ನೇ ಮನೆ. ಎಲ್ಲಿದೆ ಮನೆ ನಿಮ್ದು? ಇಲ್ಲೇ ಮೈಸೂರೇ ಸರ್. ಮನೆ ಮೇಲೆ ಲೋನ್ ತಗೊಂಡು ಎಷ್ಟು ಸಾಲ ಇದೆ ಸರ್? ಐತೆ ಸರ್ ಸುಮಾರು. ಹತ್ರ ಸುಮಾರಾಗಿದ್ಯಾ? 10 ಲಕ್ಷ ಐತೆ ಸರ್. 10 ಲಕ್ಷ. ದುಡಿಯಲ್ವಾ ನಿಮ್ಮ ಯಜಮಾನ್ರು? ಹೋಗ್ತಾರೆ ಸರ್, ಗಾರೆ ಕೆಲಸ ಮಾಡ್ತಾರೆ. ಅಂದ್ರೆ ಸಾಕಾಯ್ತಲ್ಲ ಅದು. ನೀವು ಇನ್ಫೋಸಿಸ್ಗೆ ಹೋಗ್ತೀರಾ, ಅವ್ರು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ಆಯ್ತು. ಕುಡಿತಾರಾ? ಇಲ್ಲ ಸರ್, ಆತರ ಏನು. ಆತರ ಅಂತ ಏನು ಇಲ್ಲ ಅಂತಂದ್ರೆ ಕುಡಿಯೋದಿಲ್ಲ ಇಲ್ಲ ಅನ್ಬೇಕು. ಆತರ ಏನು ಇಲ್ಲ ಅಂದ್ರೆ ಏನು? ಏನಿಲ್ಲ ಸರ್, ಕುಡಿಯಲ್ಲ. ಅಷ್ಟೇ ಅಷ್ಟೇ, ಸ್ಟ್ರೈಟ್ ಅಂಡ್ ಫಾರ್ವರ್ಡ್. ಯಾಕಂದ್ರೆ ಏನೋ ಉಳಿಸ್ಲಿ ಅಂತ ಅಷ್ಟೇ. ತುಂಬಾ ಜನ ಕೆಲವರು ಆ ಕೆಲಸಕ್ಕೆ ಸ್ವಲ್ಪ ಕುಡಿತಾರೆ ಅಂತ ನನ್ನ ಅನಿಸಿಕೆ ಹೇಳಿದೆ ಅಷ್ಟೇ. ಈಗ ನಿಮಗೆ 6 ಮುಖದ ರುದ್ರಾಕ್ಷಿ ಹಾಕಿ, ಆಯ್ತಾ? 6 ಮುಖದ ರುದ್ರಾಕ್ಷಿ ಹಾಕಿ ಲೋನ್ನ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಅದು ಏನಕ್ಕೆ ಸಾಲ ಮಾಡಿದಿರೋ ಅದನ್ನು ಬಾಯಿ ಬಿಟ್ಟಿಲ್ಲ ಅನ್ನೋದು ನಿಮ್ಮಿಷ್ಟ, ಬಿಟ್ಟಾಕಿ. ಯಥೇಚ್ಛವಾಗಿ ಓಂ ಶುಂ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಅದ್ರ ಜೊತೆಗೆ ಯಥೇಚ್ಛವಾಗಿ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳಿ ಬೆಳಿಗ್ಗೆ ಮತ್ತೆ ಸಂಜೆ ಓಂ ಸೋಂ ಸೋಮಾಯ ನಮಃ ಅಂತ ಮಂತ್ರ ಹೇಳ್ಕೊಳ್ಳಿ. ಪ್ರತಿ ದಿವಸ ಸ್ವಲ್ಪ ಕಲ್ಸಕ್ರೆ, ಬಿಳಿ ಕಲ್ಸಕ್ರೆ ಬಾಯಿಗೆ ಹಾಕೊಂಡು ಕೆಲಸಕ್ಕೆ ಹೋಗಿ, ಒಳ್ಳೇದಾಗತ್ತೆ. ಎಳ್ಳೆಣ್ಣೆ ದಾನ ಮಾಡಿ, ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಸ್ಟ್ರಾಂಗ್ ಆಗುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. Nakshatranaadi Peace Foundation. Success 528. Donate ₹528 for temple fund and know your future by well-trained and qualified team of astrologers from Dr. Dinesh Gurjee's Nakshatranaadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜೀರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ಫೆಬ್ರವರಿ 16 ನಮ್ಮ ತರಗತಿಗಳಿದೆ, ಬನ್ನಿ ಜಾಯ್ನ್ ಆಗಿ. ನಾವೊಂದು ಲೈಫಲ್ಲಿ ಇದ್ದೀವಿ. ಈಗ ಈ ಲೈಫಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ನೋಡ್ಕೊಳ್ಳೋಣ. ಅಲ್ಲಿಗೇನಾದ್ರು ಸ್ವಲ್ಪ ಸಣ್ಣದಾಗಿ ಸಮಸ್ಯೆ
ಬಗೆಹರಿಸ್ತಕ್ಕಂಥದ್ದು ಏನಾದ್ರು ಇದ್ದಲ್ಲಿ ಪ್ರಯತ್ನ ಪಡೋಣ, ಇಲ್ಲ ಅಂದರೆ ಪ್ರಾರಬ್ಧ ಅಂದ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಸೊ ಒನ್ ಆಫ್ ದಿ ಬೆಸ್ಟ್ ಸಬ್ಜೆಕ್ಟ್. ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಜ್ಯೋತಿಷ್ಯ ಕಲ್ತ್ರೆ ಎಷ್ಟು ಅದರಲ್ಲಿ ಸತ್ಯ ಇದೆ ಅಂತಂದರೆ ಅಲ್ಟಿಮೇಟ್. ಅದು ನೀವು ಹೇಗೆ ಮಾಡಿ, ನಮ್ಮ ಪ್ರೋಗ್ರಾಮು ಎಲ್ಲೂ ಕೂಡ ಮಿಸ್ ಆಗಲ್ಲ. ಅಲ್ಲಿ 4ನೇ ಮನೆ ಬಂತು ಅಂತಂದ್ರೆ ಮನೆ ವಿಚಾರನೇ ಬಂತು. ಆ ಮನೆ ಲೋನ್ ತಗೊಳ್ತಾರೆ, ಇನ್ನೊಂದು ತಗೊಳ್ತಾರೆ, ಅದೇ ವಿಚಾರನೆ ಅಲ್ಲೇ ಸುತ್ತಿ ಬಳಸಿ ಅಲ್ಲೇ ಇದ್ದೀವಿ ನಾವು. ಒನ್ ಆಫ್ ದಿ ಆಶ್ಚರ್ಯಕರ ಆಗುತ್ತೆ ಇದು. ನಾನು ಹೇಳೋದು ಈ ವಿಚಾರವಾದಿಗಳು ಅವರೆಲ್ಲ ಬಂದು ಕಲಿಬೇಕು. ಆಶ್ಚರ್ಯ ಪಡ್ತಾರೆ ಅವರು. ಏನಿದು ಹಿಂಗಿದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಆ್ಯಕ್ಯುರೇಟಾಗಿ ಹೇಳುತ್ತೆ, ಇಷ್ಟು ಪರ್ಫೆಕ್ಟಾಗಿ ಹೇಳುತ್ತೆ, ಯಾಕೋ ಭಗವಂತ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇಲ್ಲ. ಕಲಿಯುಗ ಏನೋ ಇಷ್ಟ ಇಲ್ಲ ಭಗವಂತನಿಗೆ ಅನಿಸುತ್ತೆ. ಇಂಥ ಒಳ್ಳೆ ಸಬ್ಜೆಕ್ಟ್ ರೀಚ್ ಮಾಡೋಕ್ಕೆ ನಾನು ಭಾಳ ಆಲೋಚನೆ ಮಾಡ್ತಾ ಇರ್ತೀನಿ. ದುಡ್ಡಿನ ವಿಚಾರ ಅಲ್ಲ, ಬೇರೆ ಏನೂ ಇಲ್ಲ. ಇಂಥ ಬ್ಯೂಟಿಫುಲ್ ಸಬ್ಜೆಕ್ಟು ಒಂದು ಸರ್ಕಾರದವರು ಕ್ಯಾರಿ ಮಾಡಲ್ಲ. ಬಹುಶಃ ನಾವು ಮಾಡ್ಕೊಂಡಿರ್ತಕ್ಕಂಥ ತಪ್ಪುಗಳೇನೋ. ದೋಷ ಹೇಳಿ ಹೇಳಿ ವಿಚಾರವಂತರಿಗೆ ದೋಷ ಹೇಳಿದ್ರೆ ಇಲ್ರಿ, ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟರೆ ಎಲ್ಲ ಫಲ ಉಂಟು, ಹಾರ್ಡ್ ವರ್ಕ್ ಪೇಸ್ ಎಲ್ಲ ಆ ಥರ ಮಾತಾಡೋ ಸಂದರ್ಭದಲ್ಲಿ ನಾವು ಹೋಗ್ಬಿಟ್ಟು ದೋಷ ಹೇಳಿದ್ರೆ ಎಲ್ಲಿಂದ ಅಂತಾರೆ. ಎಲ್ಲೋ ದಿ ವೇ ಆಲ್ ಅವರ್ ಅಸ್ಟ್ರಾಲಜರ್ಸ್, ನಾವು ಯಾರ್ಯಾರು ಅಲ್ಲಿ ಪೂಜೆ ಪುನಸ್ಕಾರ ಮಾಡೋರು ಎಲ್ಲರೂ, ದಿ ವೇ ವಿ ಹ್ಯಾವ್ ಪುಟ್ ಅಕ್ರಾಸ್ ಟು ದಿ ಸೊಸೈಟಿ ಇಸ್ ಕಂಪ್ಲೀಟ್ಲಿ ರಾಂಗ್. ಕಂಪ್ಲೀಟ್ಲಿ ರಾಂಗ್. ಸೇಮ್ ಈಸ್ ಕ್ಯಾರಿಂಗ್ ಔಟ್ಸೈಡ್ ಆಲ್ಸೋ. ಎಷ್ಟೋ ಜನ ಭಾರತದಲ್ಲಿರ್ತಕ್ಕಂಥವ್ರು, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥವ್ರು ಅಲ್ಲೂ ಅದೇ ಫಾಲೋ ಮಾಡ್ತಾ ಇದ್ದಾರೆ ದೋಷ. ಅಮೇರಿಕದಿಂದ ಒಬ್ಬರು ಕಾಲ್ ಮಾಡ್ತಾರೆ ನನಗೆ ಯಾವಾಗಲೂ, ಅವ್ರಿಗೆ ಕ್ಲಾಸ್ ತಗೊಂಡಿದ್ದೀನಿ ಅಂದರೆ ಹಂಗಿಂಗಲ್ಲ. ಆಮೇಲೆ ಈ ಅಕ್ಸೆಪ್ಟೆಡ್, ಹಿ ಈಸ್ ಅ ಡಾಕ್ಟರ್. ಕೆನಡಾದಿಂದ ಒಬ್ಬರು ಫೋನ್ ಮಾಡಿದರು. ಸುಮ್ಮನೆ ಚೆನ್ನಾಗೇ ಇದ್ದಾರೆ, ಸುಮ್ಮನೆ ಅವ್ರ ಅಮ್ಮ ತಗೊಂಡೋಗಿ ಅವ್ರಿಗೆ ತಲೆ ಕೆಡಿಸಿ ಆ ದೋಷ, ಐ ಹ್ಯಾವ್ ಲಾಟ್ ಆಫ್ ದೋಷ, ಇಟ್ ಸೀಮ್ಸ್, ಹೌ ಟು ಓವರ್ಕಮ್ ದಟ್ ಅಂತೆ. ಹೌ ಟು ಓವರ್ಕಮ್ ದಟ್. ಸೊ ಅವ್ರಿಗೆ ಕಾಳಸರ್ಪ ದೋಷ ಇತ್ತಂತೆ. ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇ ಇಂಜಿನಿಯರಿಂಗ್ ಮಾಡಿ, ಅದರಲ್ಲೂ ರೀಜನಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದವರು. REC UEC ಅಂತ ಯಾವುದು ಬರ್ತಾವೆ ಅಂಥದ್ರಲ್ಲಿ ಮಾಡಿರೋದು. ಅದಾದಮೇಲೆ ಅಲ್ಲಿ ಹೋಗಿ MS ಮಾಡಿದ್ರು. ಮದುವೆ ಒಂದು ಸ್ವಲ್ಪ ವಿಳಂಬ ಆಯಿತು, 33ನೇ ವಯಸ್ಸಲ್ಲಿ ಆಯ್ತಂತೆ. ಚೆನ್ನಾಗಿದ್ದಾರೆ, 2 ಮಕ್ಕಳು. ಈಗ ಸದ್ಯಕ್ಕೆ 42-43 ವಯಸ್ಸು. ಈಗ ಫೋನ್ ಮಾಡಿ ನಮಗೆ ಯಾವುದೋ ಜಾತಕದಲ್ಲಿ ಸರ್ಪದೋಷ ಇದೆಯಂತೆ ಅಂತ. ಏನು ಮಾಡ್ತು ಅಂತ. ಏನೂ ಇಲ್ಲ ಸರ್, ನಮ್ಮಮ್ಮ ಹೇಳಿದ್ರು ಪೂಜೆ ಮಾಡಬೇಕಂತೆ. ಸುಮ್ಮನೆ ಇಲ್ಲಿರ್ತಾರಲ್ಲ, ಇಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ, ಫ್ರೀ ಟೈಮಲ್ಲಿ ಇರ್ತಾರೆ ಪೋಷಕರು, ವಯಸ್ಸಾದವ್ರು ಫ್ರೀಯಾಗಿರ್ತಾರೆ. ಸುಮ್ಮನೆ ಹುಳ ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು. ಅವ್ರು ನನ್ನ ಎಲ್ಲೋ ಗೂಗಲ್ ಎಲ್ಲ ಮಾಡಿ ಎಲ್ಲ ಮಾಡಿದಾಗ ಇದೇನೋ ನಮ್ಮನ್ನು ನೋಡಿ ಆಮೇಲೆ ಬಂದರು. ಅದು ಎಮರ್ಜೆನ್ಸಿ ತಗೊಂಡಿದ್ದಾರೆ. ಯೂಶಲಿ ನನಗೆ ಎಮರ್ಜೆನ್ಸಿ ತುಂಬ ಜನ ತೊಗೊಳ್ತಾರೆ, ಫಾರ್ ಸರ್ಟನ್ ರೀಸನ್ಸ್, ಹೆಲ್ತ್ ಇದ್ದಾಗ, ಹಾಸ್ಪಿಟಲಲ್ಲಿ ಇದ್ದಾಗ ತೊಗೊಳ್ತಾರೆ. ಎಮರ್ಜೆನ್ಸಿ ಚಾರ್ಜಸ್ ಬೇರೆ ಇರುತ್ತೆ. ಇಮಿಡಿಯೇಟಾಗಿ ಎಮರ್ಜೆನ್ಸಿ ಏನಾಯ್ತೋ ಏನೋ ಅಂತ ನಾವು ಎಮರ್ಜೆನ್ಸಿಲಿ ತೊಗೊಳ್ಬೇಕಾದ್ರೆ ಮಾತಾಡಿದ್ರೆ, ನೀನು ಇಮಿಡಿಯೇಟ್ಲಿ ಸಮ್ ದೋಷ ಸಮ್ ಹ್ಯಾಸ್ ರೆಫರ್ಡ್, ಹೌ ಟು ನೀವು, ಐ ಸೀಮ್ಸ್ ಯು ಆರ್ ಲಿಟಲ್ ಬಿಟ್ ನೋ ಅಬೌಟ್ ದಿಸ್ ಸಬ್ಜೆಕ್ಟ್ ವೆರಿ ವೆಲ್, ಸೊ ಪ್ಲೀಸ್ ಹೆಲ್ಪ್ ಮಿ ಔಟ್ ದಿಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕಾಳಸರ್ಪ ದೋಷಕ್ಕಿಂತ ಹೆಚ್ಚಾಗಿ ಯೋಗ ಇದೆ. ಮೊದಲಾಗಿ ದೋಷ ಬಿಡಿ, ಯೋಗ ಇದೆ. ಎರಡನೇದು, ಅವ್ರಿಗೆ ರಾಹು ದಶೆ ಆಗಲಿ ಕೇತು ದಶೆ ಆಗಲಿ ಎಲ್ಲೂ ಯಾವುದೂ ಇಲ್ಲ. ಅವ್ರಿಗೆ ಯಾವುದೋ ಶನಿ ದಶೆ ನಡೀತಾ ಇದೆ. ಎತ್ಲಾಗಿಂದ ಇಲ್ಲಿ ಹುಳ ಬಿಟ್ಟು ಇಲ್ಲಿರ್ತಕ್ಕಂಥವರು ಇದನ್ನ ತಗೊಂಡೋಗಿ ಇದು ಪೂಜೆ ಮಾಡಿಸಿಲ್ಲ ಅಂದ್ರೆ ಹಂಗಾಗತ್ತೆ, 1 ಲಕ್ಷ ಖರ್ಚಾಗತ್ತೆ, 2 ಲಕ್ಷ ಖರ್ಚಾಗತ್ತೆ, ಅವ್ರಿಗೆ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಜಾತಕ ಎಲ್ಲ ಹೇಳ್ಬೇಕಾದ್ರೆ ನಾನು ಆಮೇಲೆ ಅವ್ರ ತಾಯಿ ಕನೆಕ್ಟ್ ಮಾಡಿದ್ರು. ಏನಮ್ಮ ಆಗಿದೆ ಅಂತ ಕೇಳಿದೆ. ನಾನು ಡೀಟೇಲಾಗಿ ಕೇಳಿದೆ. ಈ ಜಾತಕ ಕೊಟ್ಟಿದ ತಕ್ಷಣ ಏನು ಹೇಳಿದ್ರಿ? ಯಾಕೋ ಯಾವಾಗಲೂ ಒಂಥರ ಸ್ವಲ್ಪ ಟೆನ್ಷನಲ್ಲಿ ಇರ್ತಾನೆ, ಮಾಡ್ತಾನೆ ಅಂತ ಹೇಳಿದ್ರಂತೆ. ಫಸ್ಟ್ ಡೀಟೇಲಾಗಿ ಹೇಳಿ, ಗುರುತು ಮಾಡ್ಕೊಂಡು ಹೇಳಿ ಅಂತ. ನೋಡಿ, ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಹಿಂಗೆ ಹೇಳಿದ್ದಾರೆ. ಆಮೇಲೆ ಇವರಿಗೆ ಹಣಕಾಸು ವ್ಯವಸ್ಥೆ ಇಲ್ಲ. ಆವಾಗ
ಆ ಹುಡುಗನೂ ಅವ್ರ ತಾಯಿನೂ ಕಾನ್ವರ್ಸೇಷನ್ ಕೇಳ್ತಾ ಇದ್ದಾರೆ, ನಾನು ಮಾತಾಡ್ತಾ ಇರೋದು. ಅವ್ನು ಬರ್ಕೋತಾ ಇದ್ದಾನೆ. ಆಮೇಲೆ ಅವನಿಗೆ ಕ್ಲಾರಿಟಿ ಬಂತು. ಹೋಗಿರ್ತಕ್ಕಂಥ ಜಾಗದಲ್ಲಿ ಇವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ಇವ್ನು ಮಾಡಿರೋದು MSc. ಜಸ್ಟ್ ಬಿಕಾಸ್ ಆಫ್ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇರೋದ್ರಿಂದ ಇವನೇನು ಉದ್ಧಾರ ಆಗಲ್ಲ ಅಂತ ಹೇಳಿ MS ಮಾಡಿದ್ದಾರೆ. ಈ ತಾಯಿ ಅವ್ರ ಹತ್ರ ಸ್ವಲ್ಪ ಜೋರು ಮಾತಾಡಿಲ್ಲ, ಡಿಬೇಟ್ ಮಾಡಲಿಲ್ಲ. ಅವ್ರು ಬರೀ ದೋಷದಲ್ಲೇ ಹೇಳ್ತಾ ಇದ್ರು, ಬರೀ ದೋಷ ಇದೆ, ಭಾಳ ದೋಷ ಇದೆ, ರಾಹು ಭಾಳ ಡೇಂಜರ್, ಹಂಗೆ ಹಿಂಗೆ ವಿದ್ಯಾಭ್ಯಾಸ ಹಾಳು ಮಾಡ್ಕೊಂಡಿರ್ತಾರೆ ಅವರು, ಮತ್ತೆ ಸಂಪಾದನೆ ಇಲ್ಲ. ಇವರು ಅಲ್ಲಿ ಹೇಳಲೇ ಇಲ್ಲ. ಅವರು ಬರೀ ಅವ್ರಿಗೆ ದಿಗ್ಭ್ರಾಂತಿ, ದೋಷ ಇದೆ, ಏನೋ ಸಮಸ್ಯೆ ಆಗುತ್ತೆ, ಏನೇನು ಹೇಳಿದ್ರೆ ಹೇಳಮ್ಮ ಅಂತಂತ ಇಂಥವೆಲ್ಲ ಮಾತಾಡಿದ್ರು ನನ್ನ ಹತ್ರ. ಆಮೇಲೆ ಆ ವ್ಯಕ್ತಿಗೆ ಹೇಳಿದೆ, ಅಲೋ ಸರ್, ಕ್ಯಾನ್ ಯು ಪ್ಲೀಸ್ ರಿವಿಸಿಟ್ ವಾಟ್ ಯುವರ್ ಮದರ್ ಸೆಡ್ ಅಂತ ಹೇಳಿದೆ. ಯಾ ಐ ಕ್ಯಾನ್ ನೌ ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸರ್. ನಾನು ಐ ಹ್ಯಾವ್ ಡನ್ ಆಲ್ ಮೈ ಇಂಜಿನಿಯರಿಂಗು ಎಲ್ಲ ರ್ಯಾಂಕೇ ಬಂದಿದ್ದೀನಿ ಸರ್, ಡಿಸ್ಟಿಂಕ್ಷನಲ್ಲೇ ಬಂದಿದ್ದೀನಿ ಸರ್, ನನಗೆಲ್ಲ ನೀಟಾಗಿ ಆಗಿದೆ, MSc ನೀಟಾಗಾಯಿತು, ಕೆಲಸನೂ ಬೇಗ ಸಿಕ್ತು. ಓನ್ಲಿ ಮ್ಯಾರೇಜ್ ವಾಸ್ ಡಿಲೇಡ್ ಅಷ್ಟೇ. ಮ್ಯಾರೇಜ್ ಡಿಲೇ, ಸ್ಯಾಟ್ರನಲ್ಲಿ ಏನೋ ಒಂದು ಕಾಂಬಿನೇಷನ್ ಬಂದಿತ್ತು, ಅವ್ರು ಸ್ಯಾಟ್ರನ್ ದಶ ನಡೀತಾ ಇತ್ತು, ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಮತ್ತು ಯಾಕೆ ಈ ಥರ ಎಲ್ಲ ತಲೆ ಹಾಕಿಸ್ಕೊಂಡು ಇದು ಮಾಡ್ತಾರೆ? ಇಲ್ಲ, ನಮ್ಮಮ್ಮ ಏನೋ ಹೇಳಿದ್ರು, ಈಗ ನನಗೆ ಆಫೀಸಲ್ಲಿ ಸ್ವಲ್ಪ ಟೆನ್ಷನ್ ಇದೆ, ಸೊ ಬೋತ್ ಗಾಟ್ ಮಿಕ್ಸ್ಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ಟೆನ್ಷನ್ ವಿಲ್ ಬಿ ದಟ್ ಟಿಲ್ 2024. ಮ್ಯಾನೇಜ್ ಮಾಡಬೇಕು. 24 ಆದಮೇಲೆ ಹೊಸ ಕೆಲಸ ಸಿಗುತ್ತೆ, ವಿಲ್ ಚೇಂಜ್. 24ವರೆಗೂ ಆಗಲ್ಲ. ಸೊ ಈ ರೀತಿ ಬಂದಾದಮೇಲೆ ಅವರಿಬ್ಬರು ಕನ್ವಿನ್ಸ್ ಆದರು. ಬಟ್ ಇನ್ನೂ ಅವರು ಆ ಅಮ್ಮ ಇನ್ನೂ ಸ್ವಲ್ಪ ತಲೆಯಲ್ಲಿ ಅದೇ ಗುಂಗು. ಅವ್ರು ಹೇಳ್ಬಿಟ್ಟಿದ್ದಾರೆ. ಏನು ನಮಗೇನು ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಇದೆ, ಏನು ಎಷ್ಟೋ ನಿನ್ನ ಲಕ್ಷ ಬರುತ್ತಲ್ಲ, ವಾಟ್ ಈಸ್ ದೇರ್ ಟು ಸ್ಪೆಂಡ್, ಮಾಡು, ಏನಾಗುತ್ತೆ? ಇದೇ ಅಂತ ಮಾಡೋದಲ್ಲ ಸಮಸ್ಯೆಯಲ್ಲಿ, ಸುಳ್ಳು ಹೇಳಿ ಮಾಡ್ತಕ್ಕಂಥದ್ದು ಸಮಸ್ಯೆ. ಇದೇ ಅಂತ ಮಾಡ್ತಕ್ಕಂಥದ್ದು ಅಲ್ಲ. ಸೊ ಈ ರೀತಿ ಆಗ್ತಕ್ಕಂಥದ್ದು ಭಾಳಷ್ಟು ನಡೀತಾ ಇದೆ, ಹೆದರ್ಸ್ತಕ್ಕಂಥದ್ದು ನಡೀತಾ ಇದೆ. ಅಲ್ಲಿ ಏನೂ ಇಲ್ಲ, ಅಲ್ಲಿ ದಶಾ ನೋಡಲಿಲ್ಲ ಅವರು, ಸುಮ್ಮನೆ ಶನಿ ದಶ ನಡೀತಾ ಇದೆ. ಯಾವ ಕಾರಣಕ್ಕೂ ಅಲ್ಲಿ ಸರ್ಪ ದೋಷನೂ ಇಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಸರ್ಪ ಯೋಗ ಇರ್ತಕ್ಕಂಥದ್ದು, ಕಾಳಸರ್ಪ ಯೋಗ ಇರ್ತಕ್ಕಂಥದ್ದು. ಲಗ್ನದಿಂದ ರಾಹು 1ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಬಂದು ಎಲ್ಲ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಬಂದರೆ ಅದು ಯೋಗ ಆಗುತ್ತೆ. ಇಂಥವರೆಲ್ಲ ಅಬ್ರಾಡಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇರ್ತಾರೆ. ಅಬ್ರಾಡಲ್ಲಿಲ್ಲ ಅಂದ್ರೂ ಇಲ್ಲೇ ಒಂದು ಒಳ್ಳೆ ಸೈಂಟಿಸ್ಟೋ ಒಂದು ಟಾಪ್ ಕಂಪ್ನಿಲಿ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಇವರೆಲ್ಲ. ನಾನು ಎಷ್ಟೋ ಜಾತಕಗಳು ನೋಡಿದ್ದೀನಿ, ಕಾಳಸರ್ಪ ಯೋಗ ಇರ್ತಕ್ಕಂಥವ್ರು. ದೇ ಹ್ಯಾವ್ ಗಾನ್ ಟು ದಿ ಗ್ರೇಟೆಸ್ಟ್ ಹೈಟ್ಸ್ ಇನ್ ಲೈಫ್. ಎಸ್ಪೆಷಲಿ ಸಮಾಜನ ಒಂದು ಟೆಕ್ನಿಕಲಿ ಇಂಪ್ರೂವ್ ಮಾಡೋಕ್ಕೆ. ಈ ಯೋಗ ವಿಲ್ ಗಿವ್ ಮೋರ್ ಆಫ್ ಎ ಟೆಕ್ನಿಕಲ್ ನಾಲೆಡ್ಜ್, ಟೆಕ್ನಾಲಜಿ. ಅದಕ್ಕೆ 90% ಇಂಡಿಯಾದಲ್ಲಿ, ಕರ್ನಾಟಕ ಬಿಡಿ, ಇಂಡಿಯಾದಲ್ಲಿ ಈ ಸಾಡೆ ಸಾತಿ ಅಂತ ಉಟ್ಕೊಂಡಿದೆ, ಅದೂ ಸುಳ್ಳೆ. ಈ ಕಾಳಸರ್ಪ ಅಂತ ಉಟ್ಕೊಂಡಿದೆ, ಅದೂ ಸುಳ್ಳೆ. ಅದರಲ್ಲಿ ವಿಶೇಷವಾಗಿ ಯೋಗ ನೋಡೋಕ್ಕೆ ಬರೋದಿಲ್ಲ. ಯೋಗ ಅಂದರೆ ಹೇಗೆ ಅಂತ ನೋಡೋಕ್ಕೆ ಬರಲ್ಲ. ರಾಹು ಕೇತು ಮಧ್ಯದಲ್ಲಿ ಇದೆಯಾ, ನಡ್ರಿ ಪೂಜೆ ಮಾಡಿಸೋಣ. ಆಯಿತು, ಪೂಜೆ ಮಾಡಿಸಿದ್ವಿ ಅಂತ ಇಟ್ಕೊಳ್ಳೋಣ. ಅಲ್ಲಿರ್ತಕ್ಕಂಥ ನಿಮ್ಮ ಜಾತಕದಲ್ಲಿ ನೀವು ಪೂಜೆ ಮಾಡಿಸಿದ್ದೀರಾ ಅಂತ ಅಲ್ಲಿ ಏನಾರು ಉದ್ಭವ ಆಗುತ್ತಾ? ಅದೇ ಜಾತಕ ಇನ್ನೊಬ್ಬರ ಹತ್ರ ಹೋಗ್ತೀವಿ, ತೋರಿಸ್ತೀವಿ, ಅವರು ಕಾಳಸರ್ಪ ಅಂತಲೇ ಹೇಳ್ತಾರೆ. ಒಂದೇ ಸೇಮ್ ಲೈನಲ್ಲಿ ಇರ್ತಕ್ಕಂಥವ್ರು ನಾನು ಹೇಳ್ತಾ ಇರೋದು, ಆ ಸಿಸ್ಟಮ್ನ ಫಾಲೋ ಮಾಡ್ತಕ್ಕಂಥವ್ರು. ಅವರು ಕಾಳಸರ್ಪ ಇದೆ ಅಂತಾರೆ. ಮತ್ತು ನಾವು ಪೂಜೆ ಮಾಡಿಸಿರೋದು ನಿಮಗೆ ಗೊತ್ತಾಗಬೇಕಲ್ವ ಸರ್? ನೀವೆಲ್ಲ ಜ್ಞಾನಿಗಳಲ್ವಾ, ನೀವೆಲ್ಲ ಜ್ಯೋತಿಷ ಹೇಳ್ತಿರಲ್ಲ, ಪೂಜೆ ಮಾಡಿಸಿದ್ದು ನಿಮ್ಗೆ ಗೊತ್ತಾಗಿಲ್ವಾ? 40,000 30,000 ಕೊಟ್ಟು ನಾನು ಸರ್ಪಶಾಂತಿ ಮಾಡಿಸಿದ್ದು ನಿಮಗೆ ಗೊತ್ತಾಗಿಲ್ವಾ? ಮಾಡಿಸಿದ್ರಾ? ಆಯಿತು, ಬೇರೆ ದೋಷ ಹೇಳ್ತೀನಿ, ವೆಯ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ, ಬೇರೆ ದೋಷ ಇದೆ ಅದನ್ನು ಹೇಳ್ತೀನಿ. ದಿ ಲಿಸ್ಟ್ ಮೂವ್ಸ್ ಆನ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿರೆ, ನಿಮ್ ಜೊತೆ ಮಾತಾಡ್ಬೇಕಂದ್ರೆ ತುಂಬಾ ಸಂತೋಷ ಆಗೋಗುತ್ತೆ. ನೀವು ಹೇಳೋದು ಒಂದೊಂದು ತುಂಬಾ ಅಕ್ಯುರೇಸಿ ಇರುತ್ತೆ. ಈ ಮಂತ್ರ ತಂತ್ರ ಇದೆ ಹೇಳ್ತಿರಲ್ಲ, ಎಷ್ಟು ಸಕ್ಸಸ್ ಆಗತ್ತೆ ಅದು, ನಂಗೆ ತುಂಬಾ ಸಂತೋಷ ಆಗತ್ತೆ. ನೋಡಿ, ನೀವು ಸತ್ಯ ಹೇಳ್ತಾ ಇದ್ದೀರಾ, ಯಾಕಂದ್ರೆ ನಿಮಗೆ ಅನುಭವ ಆಗಿದೆ ಅಲ್ವಾ? ಖಂಡಿತ. ಈ ಅನುಭವ ನಮ್ಮ ಪಬ್ಲಿಕ್ ಅಲ್ಲಿ ಯಾರ್ಯಾರು ವಾಹಿನಿ ನೋಡ್ತಾ ಇದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಎಕ್ಸ್ಪೀರಿಯನ್ಸ್. ಐ ಕೆನಾಟ್ ಕಾಲ್ ದೆಮ್ ಅಂಡ್ ಸೇ ದಿಸ್. ಈಗ ಅವ್ರಾಗವರೇ ನಮಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇದಾರೆ ಈ ವಯಸ್ಸಿನಲ್ಲಿ. ನಿಮ್ ಏಜ್ ಎಷ್ಟಮ್ಮ? ಹೌದು, ನಮ್ಗೆ 60 ಆಗಿದೆ. ಯೋಚನೆ ಮಾಡಿ, ವಿತ್ ಪರ್ಸೀವರೆನ್ಸ್ ಮಾತಾಡ್ತಾ ಇದಾರೆ. ಅರ್ಥ ಆಯ್ತಲ್ವಾ? ಇಲ್ಲ, ತುಂಬಾ ತುಂಬಾ ಅಕ್ಯುರೇಸಿ ಇರುತ್ತೆ. ಒಂದು
ಇನ್ನೊಂದು ನಮ್ಗೆ 2 ಕೊಡ್ತಿರಲ್ಲ ಪ್ರೋಗ್ರಾಮ್ ನೀವು, ನಮ್ 3 ಇದ್ರೂ ಸಾಕು ಬೇಕು ಅಂತ ನಮ್ಗೆ. ಎನರ್ಜಿ ಇಲ್ಲ ಮೇಡಮ್. ಅಲ್ಲ ಬಟ್ ಪಾಪ ನಿಮ್ಗೆ ಕಷ್ಟ ಅದು ಅರ್ಥ ಆಗತ್ತೆ. ಅಂದ್ರೆ ನಿಮ್ದು ಒಂದೊಂದು ಮಾತುಗಳು ಕೇಳ್ಬೇಕು ಅಂದ್ರೆ ತುಂಬಾ ಸಂತೋಷ ಆಗತ್ತೆ. ಆ ಅಚ್ಚುರುಚಿ ಅನ್ನೋದು ಅಷ್ಟು ಚೆನ್ನಾಗಿರತ್ತೆ. ನಾನ್ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀನಿ, ಕಲೀರಿ, ಮುಂದೆ ಜೀವನದ ತುಂಬಾ ಚೆನ್ನಾಗಿರ್ತೀರಾ. ಅವ್ರಿಗೆ ಹೇಳೋ ಒಂದೊಂದು ಸೊಲ್ಯೂಷನ್ ಅಷ್ಟೇ ಸಕ್ಸಸ್ಫುಲ್ ಆಗಿರತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು. ಹೌದೌದೌದು, ನಾನು ಅದು 100%. ಈಗ ಇಷ್ಟು ಕಾಲ್ಗಳು ರಿಪೀಟ್ ಬರ್ತಾರೆ, ಅವ್ರದ್ದು ಮುಗಿಸ್ಕೊಳ್ತಾರೆ, ಅವ್ರ ಅಕ್ಕಂದ್ ಕೇಳ್ತಾರೆ, ಅವ್ರದ್ದು ಕೇಳ್ತಾರೆ. ಗುರೂಜಿ ಒಂದ್ ಮಾತು, ಇದನ್ನ ದಾನ ಮಾಡಿ, ಇದನ್ನ ಮಂತ್ರ ಹೇಳ್ಕೊಳ್ಳಿ, ಇದನ್ನ ಮುಗಿಸ್ಕೊಳ್ಳಿ, ಈ ಟೈಮ್ ಆಗತ್ತೆ ಅಂದ್ರೆ ಆಗೋಗಿರುತ್ತೆ. ಅದು ಖಂಡಿತ ಖಂಡಿತ ನಕ್ಷತ್ರ ಬರುತ್ತೆ. ದಟ್ ಇಸ್ ಒನ್ ಆಫ್ ದಿ, ಇದು ಸೈನ್ಸ್ ಮೇಡಮ್. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಬ್ಯೂಟಿಫುಲ್ ಸೈನ್ಸ್ ನ ಹಾಳು ಮಾಡ್ಬಿಡ್ತಾ ಇದಾರೆ ಎಷ್ಟೋ ಕಡೆ. ನನಗೆ ಅದೊಂದು ಹೊಟ್ಟೆ ಒಂಥರ ತುಂಬಾ ನೋವಾಗತ್ತದು ಈ ಸಬ್ಜೆಕ್ಟ್ ನ. ಎಷ್ಟು ಮನೋಭಾವದಿಂದ ಹೇಳ್ತೀರಾ. ಯಾಕೆಂದ್ರೆ ಈ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ. ವ್ಯವಹಾರಿಕವಾಗಿ ಹೇಳಿದ್ರೆ ನಾನು ಬೇರೆ ತರ ನಾಟಕ ಆಡ್ಬೇಕತ್ತ, ಹೇಳಮ್ಮ ತುಂಬಾ ನೊಂದ್ಬಿಟ್ಟಿದ್ಯಮ್ಮ, ಖರ್ಚು ಮಾಡ್ಬೇಕಾಗತ್ತಮ್ಮ, ಆತರ ಹೇಳೋದೇ ಇಲ್ಲ ನಾನು. ಓಪನ್ ಕ್ಲೀನ್ ಸ್ಲೇಟ್ ನಾನು ಮಾತಾಡೋದು. ದೋಷ ಎಲ್ಲೂ ಇಲ್ಲ ಮೇಡಮ್, ದೋಷ ಎಲ್ಲೂ ಇಲ್ಲ. ದೇರ್ ಇಸ್ ಗುಡ್ ಟೈಮ್, ಬ್ಯಾಡ್ ಟೈಮ್ ಬೇಸ್ಡ್ ಆನ್ ಪ್ರಾರಬ್ಧ. ಇವತ್ತು ಹೇಳಿದ್ನಲ್ಲ, ಸ್ವಲ್ಪ ಮುಂದೆ ಹೇಳ್ತಾ ಇದ್ದೆ ನೋಡಿ, ಪ್ರಾರಬ್ಧ ಕರ್ಮ ಅಷ್ಟೇ. ಪ್ರಾರಬ್ಧದಿಂದ ಬಂದಿರ್ತಾರೆ, ಸಂಚಿತ ಕರ್ಮದಿಂದ ಸ್ವಲ್ಪ ಪಾರ್ಟ್ ತಗೊಂಡ್ಬಂದಿರ್ತೀವಿ. ಯಾವ್ದು ಹಾಕಿರ್ತಾನೋ ಭಗವಂತ ಗೊತ್ತಿರಲ್ಲ. ಅವನು ಕ್ರೆಡಿಟ್ ಜಾಸ್ತಿ ಆಗಿರ್ತಾನೋ ಡೆಬಿಟ್ ಜಾಸ್ತಿ ಆಗಿರ್ತಾನೋ ಗೊತ್ತಿಲ್ಲ. ಡೆಬಿಟ್ ಜಾಸ್ತಿ ಆಗಿದ್ರೆ ನಮಗೆ ಕಷ್ಟಗಳೇ ಇರ್ತವೆ. ಮತ್ತೆ ನಾವು ಕ್ರೆಡಿಟ್ ನ ಮಾಡ್ಕೊಂಡು ಹಾಕಿ ಹೋಗೋ ಅಷ್ಟಕ್ಕೆ ನಮಗೆ ಅಲ್ಲಿ ಕ್ರಿಯಮಾನ ಕರ್ಮ ಮತ್ತೆ ಆಗಮಿ ಕರ್ಮ ಮುಗಿದೋಗಿ ಮತ್ತೆ ಇನ್ನೊಂದರ ಲೈಫ್ ಅಲ್ಲಿ ಸಂಚಿತ ಕರ್ಮ ಬಂದ್ಬಿಡುತ್ತೆ. ಎಲ್ಲ ಕರ್ಮದ ಮೇಲೆ ಡಿಪೆಂಡ್ ಆಗಿದೆ. ವಿ ಕೆನಾಟ್ ಚೇಂಜ್ ದಿ ಕರ್ಮ, ಮುಗೀತು. ನಮ್ ಬಾಡಿ ಹೆಂಗೆ ಕೊಟ್ಟಿದಾನೋ ಆ ಬಾಡಿ ಹಂಗೆ ಹೋಗ್ಬೇಕು ವಾಪಸ್ಸು. ನಥಿಂಗ್ ಕ್ಯಾನ್ ಬಿ ಚೇಂಜ್ಡ್. ಯಾರ ಬಗ್ಗೆ ಕೇಳ್ಬೇಕಾಯ್ತು? ಅದು ನಮ್ಮ ಅತ್ತೆ ಮಾವದು ಮನೆ ಇದೆ, ಅದು ಹಳೇದು ಬಿದ್ದೋಗ್ಬಿಟ್ಟಿದೆ ಮನೆ. ಅದು ಇವಾಗ ಮಾರಕ್ಕೆ ಆಗ್ತಾ ಇಲ್ಲ. ಇವ್ರ ಅಣ್ಣ ತಮ್ಮ, ನಮ್ಮ ಯಜಮಾನ್ರ ಅಣ್ಣ ತಮ್ಮಂದ್ರುಗಳೆಲ್ಲ ಇದಾರೆ, ಅಕ್ಕಂದ್ರುಗಳು, ದೊಡ್ಡ ಅಕ್ಕ ಇಲ್ಲ, 2ನೇ ಅಕ್ಕ ಇದಾರೆ. ಹೀಗಾಗಿ ಎಲ್ಲ ಸ್ವಲ್ಪ ನಮ್ಮ ಅತ್ತೆ ಮಾವಂದು, ಅವ್ರು ನಮ್ಮ ಅತ್ತೆ ಮಾವ ಸೀನಿಯರ್ ಸಿಟಿಸನ್, ಎಲ್ಲ ಸೀನಿಯರ್ ಸಿಟಿಸನ್, ಎಲ್ಲ ಸೀನಿಯರ್ ಸಿಟಿಸನ್. ಹೌದು, ಮೆಂಟಲಿ ಸೀನಿಯರಿಟಿ ಬರ್ಬೇಕಷ್ಟೇ. ಹೌದು, ಈಗ ಏನಾಗ್ಬಿಟ್ಟಿದೆ, ಅದು ಮಾರಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ತರ ಆಗ್ಬಿಟ್ಟಿದೆ ನಮ್ಗೆ. ಪ್ರಶ್ನಾಶಾಸ್ತ್ರದಲ್ಲಿ ಏನ್ ಬರುತ್ತೆ ನೋಡೋಣ. ಓಕೆ, 1 to 2 ಒಂದು ನಂಬರ್ ಹೇಳಿ. 35. ಇದಕ್ಕೆ ಎಷ್ಟು ಜನ ವಾರಸ್ದಾರರು ಅಂದ್ರೆ ಎಷ್ಟು ಜನ ಸೇರ್ಕೊಂಡು ಮಾಡ್ಬೇಕು, ಎಷ್ಟು ಜನ ಸೈನ್ ಮಾಡ್ಬೇಕು? ಇದು ಪಿತ್ರಾರ್ಜಿತನಾ? ನಮ್ಮ ಮಾವನರ್ದು 8ನೇ ಮನೆ ಸೂರ್ಯ ಬಂದಾಗ ಯಾರಿಗಾರು ಒಬ್ಬರಿಗೆ ಇದು ತಂದೆದು, ನಾನ್ ಮಾರಕ್ ಬಿಡಲ್ಲ, ಹಂಗೆ ಇರ್ಲಿ, ಭಾಗ ಮಾಡೋದ್ ಬೇಡ ಅಂತ ಒಬ್ರು ಇದ್ದಿರ್ತಾರೆ. ಯಾರು ಇದ್ದಿರ್ತಾರೆ ನೀವು ನೋಡ್ಕೊಳ್ಳಿ, ಅವ್ರ ಹೆಸರು ಬೇಡ, ಅರ್ಥ ಆಯ್ತಾ? ಈ ಸನ್ ಅಂತ ಬಂದಾಗ ಯಾವಾಗ್ಲೂ ಅಷ್ಟೇನೆ, ಈಗೋ ಕ್ಲಾಶಸ್. ತಂದೆ ಆದವರು ಹೆಂಗಿಟ್ಟಿರ್ತಾರೆ ಹಂಗೆ ಬಿಟ್ಬಿಡ್ಬೇಕು, ಯಾರು ಭಾಗ ಮಾಡ್ಕೋಬೇಡಿ ಅಂತ ಒಬ್ರು. ಇನ್ನೊಬ್ರು ಬೇಗ ಭಾಗ ಮಾಡ್ಕೊಂಡು ನಮ್ದು ಏನ್ ಬರುತ್ತೋ ದುಡ್ಡಾರು ಕೊಟ್ಬಿಡಿ ಅಂತ ಇನ್ನೊಬ್ರು. ಇನ್ನೊಬ್ರು ಅಲ್ಲಿ ಪೇಪರ್ಸ್ ಇವತ್ ಮಾಡೋಣ, ತಗೋ ಅವತ್ ಮಾಡೋಣ. ಡ್ರ್ಯಾಗಿಂಗ್ ದಿ ಕೇಸ್ 3 ವಿಧದಲ್ಲಿ ನಾನು ನೋಡಿದೀನಿ. ಇಲ್ಲಿ 3 ಇರುತ್ತದೆ ಒಳಗಡೆ 5 ಜನದಲ್ಲಿ. ಒಬ್ರು ಡ್ರ್ಯಾಗ್ ಮಾಡ್ತಾರೆ, ಒಬ್ರು ತಂದೆದ ಹಂಗೆ ಇರ್ಲಿ, ಹಾಗೆ ಇರ್ಬೇಕು, ಭಾಗ ಆಗ್ಬಾರ್ದು ಅಂತ ಒಂದು ಮನಸ್ಥಿತಿ ಬರುತ್ತೆ. ಇನ್ನೊಬ್ರು ಮಾಡ್ಕೊಂಡ್ಬಿಡೋಣ ಅಂತ ಒಂದು ನಿಂತ್ಕೊಳ್ತಾರೆ. ಇದು ಯಾವಾಗ್ಲೂ ಕೂಡ ಅಬ್ಸ್ಟಕಲ್ಸ್. ಈ ಅಬ್ಸ್ಟಕಲ್ಸ್ ಕ್ಲಿಯರ್ ಆಗ್ಬೇಕು ಅಂತ ಮೊದಲು ತೊಗರಿ ಬೆಳೆ ದಾನ ಮಾಡಿ ನೀವು. ಪ್ರತಿ ಮಂಗಳವಾರ 3 ಮಂತ್ಸ್ ಮಾಡಿ. ಅದು ನಮ್ಮ ಯಜಮಾನ್ರ ಕೊಡ್ಲಿನಾ? ಹೌದೌದು, ಅವ್ರ ಕೈಲಿ ಮುಟ್ಟಿ ನೀವು ಕೊಟ್ರ ಆಯ್ತು ಅಷ್ಟೇ. ಅವ್ರು ಮುಟ್ಟಿದ್ರೆ ಸಾಕು. ಟಚಿಂಗ್ ಮಂಗಳವಾರ 3 ಜನಕ್ಕೆ ಬಡವರಿಗೆ ಕೊಡಿ. ಒಂದು ಸಾಧ್ಯವಾದ್ರೆ ಒಂದು ಸೂರ್ಯ ನಮಸ್ಕಾರ ಅವ್ರ ಕೈಲಾದ್ರೆ, ಸೂರ್ಯ ನಮಸ್ಕಾರ ಪ್ರತಿನಿತ್ಯ 1 hour, ಅಂದ್ರೆ ಸೂರ್ಯ ಉದಯದಿಂದ 1 hour ಒಳಗಡೆ ಪ್ರತಿನಿತ್ಯ 48 days ಮಾಡಿದ್ರೆ ಅಲ್ಲೊಂದು ಕ್ಲಾರಿಟಿ ಬರುತ್ತೆ. ಇದನ್ನ ಯಾವಾಗ ಕ್ಲಿಯರ್ ಮಾಡ್ಕೊಳ್ಳೋಣ, ಏನ್ ಮಾಡ್ಕೊಳ್ಳೋಣ ಅಂತ ಒಂದು ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿಯಿಂದ ಇದು ಮಾರ್ತಕ್ಕಂಥದ್ದು. ಅಲ್ಲಿ ಅದ್ರ ಜೊತೆಗೆ ಒಂದು ಪೇಪರ್ಸ್ ಮಿಸ್ಸಿಂಗ್ ಇದೆ. ಇಲ್ಲಿ ಪೇಪರ್ಸ್ ಅಲ್ಲಿ ಒಂದು ಸ್ವಲ್ಪ ಮಿಸ್ಸಿಂಗ್ ಇದೆ. ಅದರಲ್ಲಿ ಒಂದು ಏನೋ ಬರ್ದಿರ್ತಾರಲ್ಲ, ಅಲ್ಲಿ ಮಾರಕ್ ಹೋದಾಗ ಒಂದು ಸಮಸ್ಯೆಯಲ್ಲಿ ಇದ್ದೇ ಇದೆ, ಯಾವುದೋ ಒಂದು ಸಮಸ್ಯೆ ಇದೆ. ಯಾಕಂದ್ರೆ 8 shows ದೇರ್ ಈಸ್ ಸಮ್ ಪ್ರಾಬ್ಲಮ್ ವೈಲ್ ಸೆಲ್ಲಿಂಗ್ ಆಲ್ಸೋ. ಬಟ್ ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೇನೋ ಪೇಪರ್ಸ್, ಅದಕ್ಕೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್, ಅದೇನೋ ಹಳೆಯದು ಪೇಪರ್. ಈ ಗವರ್ಮೆಂಟ್ ಇರ್ತಾವಲ್ಲ 108 ಲೈನ್ಗಳು, ಅದ್ರಲ್ಲಿ ಯಾವುದೋ ಒಂದು ಚೆಕ್ ಲಿಸ್ಟ್ ಅಲ್ಲಿ ಒಂದಿರೋದಿಲ್ಲ, ಚೆಕ್ ಲಿಸ್ಟ್ ಅಲ್ಲಿ ಒಂದಿರಲ್ಲ. 8,000 ಆಲ್ಸೋ ಗಿವ್ಸ್ ಅಬ್ಸ್ಟಕಲ್ಸ್ ಇನ್ ದಿ ಪೇಪರ್ಸ್. ಯಾಕಂದ್ರೆ ಮುಂದೆ 10 ಅಂತ ಇರ್ತಕ್ಕಂಥದ್ದು, ಅಲ್ಲೂ 8 ಇರ್ತಕ್ಕಂಥದ್ದು, ದೇರ್ ಈಸ್ ಅಬ್ಸ್ಟಕಲ್ಸ್. ಬಟ್ ನಾನು ಹೇಳಿರ್ತಕ್ಕಂಥ ನಿಮ್ಮ ದಾನ ಅದು ಕರೆಕ್ಷನ್ ಆಗ್ಬಿಡುತ್ತೆ. ಒಂದು ಅರಶಿನದ ಕೊಂಬು ತೆಗೆದ್ಬಿಟ್ಟು ಹಣೆಗಚ್ಕೊಳಕ್ ಹೇಳಿ ನಿಮ್ಮ ಯಜಮಾನ್ರಿಗೆ. ಆಮೇಲೆ ಎಲ್ಲರ ಹತ್ರ ಹೋಗ್ಬಿಟ್ಟು ಮಾತಾಡಕ್ ಹೇಳಿ. ದೇ ವಿಲ್ ವಿನ್ ದೇರ್ ಪಾಯಿಂಟ್. ಓಕೆ, ಅದೇ ನಮ್ಮ ವಾರ್ಗಿಟ್ಟಿದೆ ಸ್ವಲ್ಪ ಗಲಾಟೆ ಜಾಸ್ತಿ.
ಏನ್ ಗಲಾಟೆ ಅಂತ? ಅವ್ರು ಒಪ್ಕೊಳ್ಳೋದೇ ಇಲ್ಲ, ಏನು ಮಾಡಿದ್ರು ಗಲಾಟೆ ಜಾಸ್ತಿ. ನನ್ ಮೈದ್ನ ಸ್ವಲ್ಪ ಹಂಗಂಗು ಒಪ್ಕೊಂಡ್ರು ನನ್ ವಾರ್ಗೀತಿ ತುಂಬಾ ಕಷ್ಟ. ಏನ್ ಅಂದ್ರೆ ಏನು ಗಲಾಟೆ ಅಂದ್ರೆ ಬೇಡ ಅಂತ ಜಾಗನೇ ಬೇಕು ಅಂತಾರೆ. ಆ ಜಾಗ ಕೊಡೋಣ ಅಂದ್ರೆ ತುಂಬಾ ಚಿಕ್ಕದು, ಚಿಕ್ಕದಂದ್ರೆ ಉದ್ದಕ್ಕಿದೆ. ಅದು ಯಾರು ಒಬ್ರು ತಗೊಂಡು ಎಲ್ಲ ಭಾಗ ಮಾಡ್ಕೊಂಡ್ರೆ ಆಗತ್ತೆ. ಅದಕ್ಕೆ ಅವ್ರು ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಈಗ ಆಲ್ರೆಡಿ ಹೇಳಿದ್ದು 3 ತರ ಇದಾರೆ ಜನ ನಿಮ್ಮಲ್ಲಿ ಅಂತ. ಒಬ್ರು ಬೇಡವೇ ಬೇಡ ಅಂತ ಒಬ್ರು ಇರ್ಲಿ ಇವತ್ತು ಮಾಡೋಣ ಅಂತ, ಇನ್ನೊಬ್ರು ಇನ್ನೊಂದ್ ತರ ವಿಚಾರ ಹೇಳಿದ್ನಲ್ಲ. ಆ 3 ನೀವು ಅದನ್ನೇ ರಿಪೀಟ್ ಮಾಡ್ತಾ ಇದ್ರಿ ನನ್ನ ಹತ್ರ, ಅಷ್ಟೇ, ಇನ್ನೇನಿಲ್ಲ. ಸೊ ಇದರಲ್ಲಿ ನಿಮ್ಮ ಯಜಮಾನರು ಮೇಲ್ಗೈ ಆಗಬೇಕು, ನಂದು ಕೇಳಬೇಕು ಅಂದ್ರೆ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಲೈಕಿಂಗ್ ಇಸ್ ಪಾಯಿಂಟ್ ಆಫ್ ವ್ಯೂ. ಬಟ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, 3 to 6 months ತಗೊಳುತ್ತೆ. ಜಪ ಮಾಡ್ತಾ 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 ಇಟ್ ಈಸ್ ಅಟ್ರಾಕ್ಟಿಂಗ್ ಪೀಪಲ್. ಖಂಡಿತ ಟೈಮ್ ತಗೊಳುತ್ತೆ. ನನ್ನ ಪ್ರಕಾರ ದಶಾಭುಕ್ತಿ ನೋಡಿ ಹೇಳ್ತೀನಿ. ಈಗ ಸದ್ಯಕ್ಕೆ ಮಂಗಳ ಚಂದ್ರ ಡಿಸೆಂಬರ್ವರೆಗೂ ಇದೆ, ಅಲ್ಲಿ 8 ಮತ್ತೆ ಮಂಗಳ ಬರುತ್ತೆ. ಇದೇನೋ ಸ್ವಲ್ಪ ಬೇಗ ಅಂತೂ ಆಗಲ್ಲ, 8 ಬಂದಿರೋದ್ರೆ ಏನೋ ಮಕ್ಕಳ ಕಾಲದಲ್ಲಿ ಅವ್ರು ಬಂದು ಮಾಡ್ಕೊಳ್ಳೋ ಲೆವೆಲ್ಗೆ ಬಂದ್ಬಿಡುತ್ತಿದ್ದು ಕೊನೆಗೆ. ಬಟ್ ಪಾಯಿಂಟ್ ಆಫ್ ವ್ಯೂ ವಿನ್ ಆಗಬೇಕು ಅಂತಂದ್ರೆ ಆ ಮಂತ್ರ ಹೇಳ್ಕೊಳ್ಳಿ, ನಾನು ಕೊಟ್ಟಿರ್ತಕ್ಕಂಥದ್ದು. ಕೈಲಾಶ್ ಯಂತ್ರ ಸ್ವಲ್ಪ ನಿಮಗೆ ಸಹಾಯ ಮಾಡುತ್ತೆ ಫಾರ್ ಮೇಕಿಂಗ್ ಡಿಸಿಷನ್. ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಿಲ್ಲ, ಏನೋ ಚಿಕ್ಕದಿದೆ ಅಂತೀರಾ, ಉದ್ದ ಇದೆ ಅಂತೀರಾ, ಐ ಡೋಂಟ್ ನೋ ಅಬೌಟ್ ದಿ ವ್ಯಾಲ್ಯೂ. ಎಲ್ಲಾನು ಎವ್ರಿಥಿಂಗ್ ಫಾಲ್ಸ್ ಆನ್ ದಿ ವ್ಯಾಲ್ಯೂ ಅಲ್ವಾ? ಸೊ ಅದು ಇಂಪಾರ್ಟೆಂಟ್. ಓಕೆ, ಇಷ್ಟು ಮಾಡ್ಕೊಳ್ಳಿ, ಮಂತ್ರ ಹೇಳೋಕೆ ಹೇಳಿ. ಒಂದು 6 months ಆದ್ಮೇಲೆ ಸರಿ ಹೋಗುತ್ತೆ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ ಗುರುಗಳೇ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತಿನಲ್ಲೂ ಕುತ್ಕೊಂಡು ನೋಡ್ತಿರಲ್ಲ, ಅದು ನಮಗೆ ಒಂಥರ ಹಿಂಸೆ. 9 ವಾರ ಆದ್ಮೇಲೆ ಎಲ್ಲರೂ ಸ್ವಿಚ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ ಟೈಮು ಮನೇಲಿ ಪ್ರೋಗ್ರಾಮ್ ನೋಡ್ಬಿಟ್ಟೆ ನಾವು ಮಲ್ಕೊಳ್ಳೋದು. ಜನ ಬೈತಾರೆ. ಬೆಳಿಗ್ಗೆ ಒಂದಷ್ಟು ಜನ ತಲೆ ತಿಂತಾರ, ಅದು ನಾನು ಬೆಳಿಗ್ಗೆ ಬರ್ತೀನಿ, ಮತ್ತೆ ನೈಟ್ ಇವನೊಬ್ಬ ಬಂದ ಇಲ್ಲ ಗುರುಗಳೇ ಹಾಳು ಮಾಡ್ತಾ ಇದಾರೆ ಅಂತ ಹೇಳಿ ಕೆಲವರು. ಇಲ್ಲ ಗುರುಗಳೇ, ಅದ್ರಲ್ಲಿ ನೀವು ಯಾವ್ದು ದೋಷ ಇಲ್ಲ ಅಂತ ಹೇಳ್ತಿರಲ್ಲ, ಅದು ತುಂಬಾನೇ ನಮ್ಗೆ ಹೆಲ್ಪ್ಫುಲ್ ಆಗಿದೆ. ವೀಕ್ಷಕರಲ್ಲಿ ಈ ಮಾತನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರೂ ಯಾವತ್ತು ದೋಷ ಹೇಳೋದು ಸ್ಟಾಪ್ ಮಾಡ್ತಿರೋ, ಎವ್ರಿಬಡಿ ವಿಲ್ ಎಂಬ್ರೇಸ್ ಅಸ್ಟ್ರಾಲಜಿ. ಡೆಫಿನೆಟ್ಲಿ ಎಂಬ್ರೇಸ್ ಅಸ್ಟ್ರಾಲಜಿ. ನೋಡಿ, ಆ ದೋಷ ಅಂತ ನೀವು ಎಷ್ಟು ಎದುರ್ಕೊಂಡು ಕೂತಿದ್ದೀರಿ ನೀವೆಲ್ಲ. ಹೌದು, ಎಲ್ಲಾರು ಏನೋ ದೋಷ ಇದೆ ಹೇಳಿ ಹೇಳಿ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಗುರುಗಳೇ. ಏನು ಮಾಡ್ಬೇಡಿ, ಸುಮ್ಮನೆ ಇದ್ಬಿಡಿ ಮೇಡಮ್. ಹೌದು ಗುರುಗಳೇ, ನಾಟ್ ಡೂಯಿಂಗ್ ಎನಿಥಿಂಗ್ ಈಸ್ ಆಲ್ಸೋ ಎ ಸೊಲ್ಯೂಷನ್, ಗೊತ್ತಾ ನಿಮ್ಗೆ? ಹೌದು ಗುರುಗಳೇ. ಬೆಸ್ಟ್ ಸೊಲ್ಯೂಷನ್ ಇನ್ ಲೈಫ್ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಎಲ್ಲಾ ವೀಕ್ಷಕರು, ಎಸ್ಪೆಷಲಿ ಈ ವಯಸ್ಸಾಗಿರ್ತಕ್ಕಂಥ ತಾಯಂದಿರು, ನೀವು ಫಸ್ಟ್ ಅಲ್ಲಿ ಇಲ್ಲಿ ಹೋಗಿ ಮನೆಗೆ ತಂದು ಆ ಒಂದು ಅಲ್ಲಿರ್ತಕ್ಕಂತ ಒಂದು ನೆಗೆಟಿವ್ ತಂದು ಮನೆಯದೆಲ್ಲ ಹಾಕ್ಬೇಡಿ ದಯವಿಟ್ಟು. ಒಂದು ಕೈ ಮುಗಿದು ಕೇಳ್ಕತ್ತೀನಿ. ಅಲ್ಲಿ ಕೂತಿರ್ತಾರೆ ಸರಿಯಾಗಿ, ಅಲ್ಲಿ ಒಂಥರ ನನಗೆ ಹೇಳಕ್ ಆಗಲ್ಲ, ಬೇಡ ಬಿಡಿ. ಪರ್ಸನಲ್ ಆಗಿ ಸಿಕ್ಕಿದ್ರೆ ಬೇರೆ ತರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದೆ. ವಾಹಿನಿ ಬೇಡ. ಒಂದು ನಮ್ಗೆ ಸಜೆಷನ್, ಅಲ್ಲಿ ಹೋಗಿ ತಲೆಗೆ ಜಂಡು ಬಾಂಬ್ ಹಚ್ಕೊಂಡ್ ಬರ್ಬೇಡಿ. ಕೊಟ್ಕಳ್ಸೋದೇ ಜಂಡು ಬಾಂಬು. ಒಳ್ಳೇದು ಎಲ್ಲೂ ಇಲ್ಲ. 90% ಕೆಟ್ಟೋಗಿದೆ ಪ್ರಪಂಚ. ಜ್ಯೋತಿಷ್ಯದಲ್ಲಿ ಇದ್ದಿದ್ದು ಕೆಟ್ಟೋಗಿದೆ. ಸಿಕ್ಕರು ಸಾಕು ಒಬ್ಬ ಅವ್ರಿಗೆ ಹಾಕೊಂಡು ರುಬ್ಬಿಡ್ತಾರೆ. ಏನಾರು ಆಯ್ತು, ಪರಿಹಾರ ಆಯ್ತಾ, ಆಯ್ತು ಮಾಡ್ರಪ್ಪ, ಪರಿಹಾರ ಆಯ್ತಾ, ದುಡ್ಡು ಅಷ್ಟು ಖರ್ಚು ಮಾಡಿ. ಇಟ್ ವಿಲ್ ನಾಟ್ ಹ್ಯಾಪನ್. ನಾನು ಹೇಳ್ತೀನಿ, ಈಗ ಯಾರೋ ಒಬ್ರು ಇದಕ್ಕಿಂತ ಮುಂಚೆ ಫೋನ್ ಮಾಡಿದ್ರು, ಇದು ಅವ್ರ ಕಷ್ಟ ಅಂತ ಹೇಳಿದೀವಿ, ಅವ್ರ ತಲೆಗೆ ಸೆಟ್ ಮಾಡ್ಕೊಂಡು ಹೋಗ್ಬೇಕು ಮುಂದೆ ಅಷ್ಟೇ. ಒಂದ್ ಮಂತ್ರ ಹೇಳ್ಕೊಂಡು ಸುಮ್ಮನೆ ಟ್ರೈ ಮಾಡಿ ಅಷ್ಟೇ. ಅದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಷ್ಟೇ, ಏನು ಮಾಡಕ್ಕಾಗಲ್ಲ. ನೀವು ಅದನ್ನೇ ಹೇಳ್ತಾ ಇದ್ರಿ, ಎಲ್ಲ ಮಾಡಿಸಿ ಸಾಕಾಗೋಗಿದೆ ಅಂತ ಹೇಳ್ತಾ ಇದ್ರಿ. ಯಾಕೆ ಆತರ ಮಾಡಕ್ ಹೋಗ್ತೀರಾ ಮೇಡಮ್? ಸಮಾಧಾನ ಇದೆ. ಇನ್ನೊಂದೇನಾಗುತ್ತೆ ಗೊತ್ತಾ, ನಮ್ಮ ಮಕ್ಕಳಿಗೆ ಅದ್ರ ಮೇಲೆ ನಂಬಿಕೆ ಹೊಟ್ಟೋದ್ರೆ, ಆ ಶಾಸ್ತ್ರದ ಮೇಲೆ ನಂಬಿಕೆ ಹೊಟ್ಟೋದ್ರೆ ದೇವ್ರ ಮೇಲೆ ನಂಬಿಕೆ ಹೋಗುತ್ತೆ. ದೇವ್ರ ಮೇಲೆ ನಂಬಿಕೆ ಹೋದ್ರೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ. ಇದೆಲ್ಲ ಚೈನ್ ಲಿಂಕ್ ಮೇಡಮ್. ಇದು ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಏನಕ್ಕೆ ಅಂದ್ರೆ ಇದೇ ರೂಟ್ ಕಾಸ್. ಫಸ್ಟ್ ರೂಟ್ ಕಾಸ್ ನಮ್ಮ ಅಸ್ಟ್ರಾಲಜರ್ಸ್. ಅಲ್ಲಿ ನಾವು ಬಿತ್ತನೆ ಸರಿಯಾಗಿ ಬಿತ್ತಿಲ್ಲ, ದೋಷದ ಬಿತ್ತನೆ ಬಿತ್ತಾ ಇದೀವಿ. ಇದ್ರ ಬಗ್ಗೆ ಯಾರು ತಲೆ ಎತ್ಕೊಂಡು ಧರ್ಮದಲ್ಲಿರ್ತಕ್ಕಂಥವ್ರು ಒಬ್ರು ಮಾತಾಡ್ತಾ ಇಲ್ಲ. ಧರ್ಮದಲ್ಲಿರ್ತಕ್ಕಂಥವ್ರು ಮಾತಾಡ್ಬೇಕು ಮೊದಲು. ಜ್ಯೋತಿಷ್ಯರು ಮೊದಲು ಹೆದರ್ಸೋದನ್ನ ನಿಲ್ಲಿಸಿ, ಸಮಾಜಕ್ಕೆ ಕಷ್ಟಗಳಿರ್ತವೆ, ಕಷ್ಟಗಳನ್ನ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ನಾವಿದ್ದೇವೆ ಅಂತ ಹೇಳ್ತಕ್ಕಂಥ ಜನಾಂಗ ಇರ್ಬೇಕಲ್ಲಿ. ನನ್ನ ಸತತ 6 ವರ್ಷದಲ್ಲಿ ಯಾರಿಗೂ ಹೆದರ್ಸಿಲ್ಲ ಇದುವರೆಗೂ. ಬಿಟ್ಟೋಗಿ ಅಂತ ಹೇಳ್ತೀನಲ್ಲ, ಮದ್ವೆ ಪ್ರಾಬ್ಲಮ್ ಏನಪ್ಪಾ, ಗಂಡ ಪ್ರಾಬ್ಲಮ್, ಅಯ್ಯೋ ಬಿಟ್ಟೋಗಮ್ಮ, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು, ನೆಮ್ಮದಿಯಾಗಿರು. ನಿನಗೆ ಭಗವಂತ ಸಿಂಗಲ್ ಅಲ್ಲಿ ನಿನಗೆ ಬಂಬಾಟಾಗಿ ಲೈಫ್ ಕೊಟ್ಟಿದ್ದಾನೆ ಅಂದ್ರೆ ಸಿಂಗಲ್ ಆಗಿದ್ಬಿಡು.
ಅಷ್ಟೇ ಬೆಸ್ಟ್. ಅದು ಯಾಕೆ ಸುಮ್ನೆ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಇವ್ರ ಹತ್ರ ಹೋಗ್ಬಿಟ್ರೆ ಅವ್ರು ಇನ್ನೂ ಅಂಟಿಸಿ ಆ ಯಪ್ಪನ ಹತ್ರ ಅಂಟಿಸಿ ಇನ್ನು ಜೀವನದ ಮೇಲೆ ಆಸಕ್ತಿನೇ ಹೋಗಿಸ್ಬಿಡ್ತಾರೆ ಪೂಜೆ ಮಾಡಿಸಿ. ಸಮಥಿಂಗ್ ಇಸ್ ನಾಟ್ ದೇರ್ ಮೇಡಮ್, ಅಷ್ಟೇ. ಹೌದು ಗುರುಗಳೇ, ಸಮಥಿಂಗ್ ಇಸ್ ದೇರ್ ಇದೆ, ಬಟ್ ಅದ್ರ ಪ್ರಮಾಣವನ್ನು ನಾವು ನೋಡ್ಕೋಬಹುದಿಲ್ಲ. ಅಸ್ಟ್ರಾಲಜಿಲಿ ಒಂದು ಪ್ರಮಾಣ ಬರ್ತಕ್ಕಂಥದ್ದು. ಆಯ್ತು, ಕ್ಲೋಸಿಂಗ್ ಟೈಮ್ ಇದೆ, ಬೇಗ ಹೇಳಿ ನಿಮ್ದು. ಗುರುಗಳೇ, ನಮ್ಮ ಮನೆ ಬಗ್ಗೆ ಕೇಳಬೇಕಾಯ್ತು, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಗಳೇ. ಹೇಳಿ. ನಂಬರ್ 117. ಸ್ಪೆಷಲ್ ನಂಬರ್ ತಗೊಂಡಿದ್ದೀರಾ? ಏನ್ ಕೇಳ್ಬೇಕದ್ರಲ್ಲಿ? ಗುರುಗಳೇ, ಒಂದು 5 ವರ್ಷದಿಂದ ಮನೆ ಕಟ್ಸಿದ್ವಿ ಗುರುಗಳೇ. ನೋಡ್ತೀನಿ, ಮಿಕ್ಕಿದ್ ಬಿಟ್ಬಿಡಿ. ಒಂದ್ 2 ವರ್ಷ ಮನೆ ಆಯ್ತು. 4ನೇ ಮನೆ ಚಂದ್ರ ಬಂದಿದೆ, ಅರ್ಥ ಆಯ್ತಲ್ವಾ? ಫಸ್ಟ್ ಚಂದ್ರ ಬಂದ್ರೆ ಮಾನಸಿಕ ನೆಮ್ಮದಿ ಫಸ್ಟ್ ಇರಲ್ಲ ಅಲ್ಲಿ. ಅದೇ ಆ ಮನೆಗೆ ಹೋದ್ರೆ ನಾವು ನೆಮ್ಮದಿಯಾಗಿರ್ತೀವ ಇಲ್ವಾ ಅಂತ ಒಂದ್ 2 ವರ್ಷ ಮನೇಲಿದ್ದು ಮನೆ ಖಾಲಿ ಮಾಡ್ಕೊಂಡು ಮತ್ತೆ ಬಾಡಿಗೆ ಮನೆಗೆ ಬಂದಿದೀವಿ. ಈಗ ನೀವು ಹೇಳಕ್ಕಿಂತ ಮುಂಚೆ ನಾನೆಲ್ಲ ಹೇಳಿದ್ನಲ್ವ ಮೇಡಮ್? ಹೇಳಿ ಗುರುಗಳೇ. ನೀವು ಹೇಳಕ್ಕಿಂತ ಮುಂಚೆ ಹೇಳಿದೆ ತಾನೇ ನೆಮ್ಮದಿ ಇರಲ್ಲ ಅಂತ. ಅಲ್ಲಿ ನೀವು ಸಿಕ್ಕಾಪಟ್ಟೆ ಎನರ್ಜೈಸ್ ಮಾಡಿ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ಏನಂತಾರೆ, ಒಂದು ಸಜೆಷನ್ ಕೊಡ್ತೀನಿ ನಿಮ್ಗೆ. ಅಗ್ನಿಹೋತ್ರಗಳು ನೀವು ಮಾಡ್ಬೇಕಲ್ಲಿ. ನೀವೇ ಬೇರೆ ಪೂಜೆ ಗೀಜೆ ಎಲ್ಲ ನಡೆಯಲ್ಲ. ಅಗ್ನಿಹೋತ್ರ ನಾರ್ಮಲ್ ಆಗಿ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಕಲ್ತು ಅಲ್ಲಿ ಹೋಗಿ ಮಾಡಿ. ಯಾಕಂದ್ರೆ ಏನಾಗುತ್ತೆ, ಇಲ್ಲಿ 9-11 ಅಲ್ಲಿ ಹೋಗೇ ಹೋಗ್ತೀರಾ ಪಕ್ಕ. ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ದೇರ್. ಕೆಲವು ತಿಂಗಳುಗಳಲ್ಲಿ ಹೋಗೇ ಹೋಗ್ತೀರಾ, ವಾಪಸ್ ಹೋಗಿಲ್ಲ ಅಂದ್ರೆ. ಅರ್ಥ ಆಯ್ತಾ? ಮೊದಲನೇದು. 2ನೇ ಪಾಯಿಂಟ್ ಏನು ಅಂತಂದ್ರೆ, ಅಲ್ಲಿ ಹೋದ್ಮೇಲೆ ನಿಮಗೆ ನೆಮ್ಮದಿ ಮತ್ತೆ ಅದೇ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಚಂದ್ರ ವೆವರಿ ಮೈಂಡ್ ಆಗಿರೋದ್ರಿಂದ ಅಗ್ನಿಹೋತ್ರ ಮನಸ್ಸನ್ನು ಸ್ಥಿತವಾಗಿಡುತ್ತೆ. ಒಂದು ಯಾವ್ದಾದ್ರು ಯೂಟ್ಯೂಬಲ್ಲಿ ಅಗ್ನಿಹೋತ್ರ ಮಾಡಿ, ಇಲ್ಲ ನಮ್ಮಲ್ಲಿ ಅಗ್ನಿಹೋತ್ರ ಇನ್ನೊಂದು 2 ತಿಂಗಳಲ್ಲಿ ನಾವು ಮಾಡ್ತೀವಿ, ಕಲ್ತ್ಕೊಳ್ಳಿ. ನಿಮ್ಗೆ ಹೆಂಗ್ ಅನುಕೂಲ ಆ ಥರ ಮಾಡಿ. ಸ್ವಲ್ಪ ಅಲ್ಲಿ ಹೋಗಿ ನಿಮಗೆ ಸಕ್ಸಸ್ ಜಾಸ್ತಿ ಸಿಗಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಆ ಮನೆ ಓನರ್ ಯಾರಿದ್ದಾರೆ ಅವ್ರಿಗೆ ಮಾಡ್ಕೊಳಕ್ ಹೇಳಿ. ಒಂದು 2 ಮುಖದ ರುದ್ರಾಕ್ಷಿ ಮತ್ತೆ ಒಂದು ಕೆಂಪು ದಾರ ಕಟ್ಕೊಳಕ್ ಹೇಳಿ. ಆಮೇಲೆ ಒಂದು ಜಿರ್ಕಾನ್ ಅಂತ ಒಂದು ಸ್ಟೋನ್ ಬರುತ್ತೆ, ಅದನ್ನು ಹಾಕೊಳಕ್ ಹೇಳಿ. ಬೇರೆ ಏನೂ ಸಮಸ್ಯೆ ಬರಲ್ಲ. ಶನಿವಾರ ಮೂಲಂಗಿ ದಾನ ಮಾಡಿ, ಅಲ್ಲಿ ನೆಮ್ಮದಿಯಾಗಿರ್ತೀರ. ಒಂದು 6 ತಿಂಗಳು ಮಾಡಿ. ಪ್ರೋಗ್ರಾಮ್ ಮುಗಿತಕ್ಕಂಥ ಸಮಯ ಬಂತು, ನಕ್ಷತ್ರ ನಾಡಿ ಕಲೀರಿ, ಫಸ್ಟ್ ಕ್ಲಾಸ್ ಅಂತ ಎಲ್ಲರೂ ಹೇಳ್ತಾರೆ. ಇನ್ನೊಂದು ಸ್ಟೆಪ್ ಮುಂದೆ ಬರ್ತಾ ಇಲ್ಲ ಟು ಲರ್ನ್. ಬರ್ತೀರಾ? ಇನ್ನು ಮುಂದಿನ ವಾರನೇ ನಮ್ಮ ಕ್ಲಾಸಸ್ ಇರುತ್ತೆ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲಾ ನಕ್ಷತ್ರ ನಾಡಿಯ ವಿದ್ಯಾರ್ಥಿಗಳ ಪರವಾಗಿ ಈ 47ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂತ ನಮ್ಮ ಪಾಲಿನ ದೇವರು ಅಂತಾನೆ ನಾವು ಭಾವಿಸ್ತಿರುವಂತ ನಮ್ಮ ದಿನೇಶ್ ಗುರೂಜಿ ಅವರಿಗೆ ಮೊದಲನೇದಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುತ್ತಾ, ಈ ಒಂದು ಸುಂದರವಾದಂತಹ ವಿದ್ಯೆ, ಈ ಜ್ಯೋತಿಷ್ಯ ವಿದ್ಯೆಯನ್ನ ನಮಗೆ ದಾರೆ ಎರೆಯುತ್ತಿರುವಂತಹ ನಮ್ಮ ದಿನೇಶ್ ಗುರುಗಳು 100 ವರ್ಷ ಸುಖವಾಗಿ ಬಾಳಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ಅವರಿಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಜನ್ಮದಿನದ ಶುಭಾಶಯವನ್ನು ಕೋರುತ್ತಿದ್ದೇನೆ. ಈ ಒಂದು ಜ್ಯೋತಿಷ್ಯ ಇದನ್ನ ನಮಗೆ ಕಲಿಸ್ತಾ ಇರ್ತವಂತ ನಮ್ಮ ಗುರುಗಳು, ಅವ್ರ ಬಗ್ಗೆ ಹೇಳೋದಾದ್ರೆ ಅಪಾರ ಜ್ಞಾನಿಗಳು. ಅವರಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ಯಾವುದು ಚಾಚು ತಪ್ಪದೆ ನಮಗೆ ಮುಚ್ಚು ಮರೆ ಇಲ್ಲದೆ ನಿಖರವಾಗಿ ಯಾವ ತರ ಹೇಳ್ಬೇಕು, ಯಾವ ತರ ನೋಡ್ಕೊಬಹುದು, ನಿಮ್ಮ ಜೀವನವನ್ನ ನೀವು ಯಾವ ತರ ಒಂದು ಕಲ್ಪಿಸ್ಕೊಬಹುದು ಅಥವಾ ನಿಮ್ಮ ಜೀವನದಲ್ಲಿ ಬರುವಂತ ಆಗುಹೋಗುಗಳನ್ನ ಹೇಗೆ ನೋಡ್ಕೊಬೇಕು ಅಂತ ಹೇಳಿ ತುಂಬಾ ಅದ್ಭುತವಾದಂತ ಒಂದು ವಿಚಾರವನ್ನ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಸಹ ಅಂತ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ಕೊಬಹುದು ಅನ್ನೋದನ್ನ ನಾವು ತಿಳ್ಕೊಂಡು ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.